ತಾಯಿ ಮುಂದೆ ಬಂದಿಪ್ಪಳು ನೋಡ, ಇಂತೆ ಎರಡಿಲ್ಲದ ಕೂಸನೆತ್ತ ಬಲ್ಲೊಡೆ, ಆತನೇ ಲಿಂಗೈಕ್ಯ ಕಾಣ ಗುಹೇಶ್ವರ. ಅಲ್ಲಮ ಪ್ರಭುದೇವರ ವಚನ. ಬಹಳ ಅದ್ಭುತವಾಗಿರ್ತಕ್ಕಂಥ ವಚನ. ಪ್ರತಿ ದಿವಸವೂ ಕೂಡ ಪೀಠಿಕೆ ಭಾಗದೊಳಗ ಜೀವನದ ನಶ್ವರ ಅಂತಕ್ಕಂಥ ವಿಚಾರಗಳನ್ನ ನಾವು ನೀವೆಲ್ಲರೂ ಕೂಡ ನೋಡ್ತಾ ಬರ್ತಾ ಇದ್ದೀವಿ. ಇವತ್ತು ಕೂಡ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಷಯ. ಅಲ್ಲಮ ಪ್ರಭುದೇವರ ವಚನ. ಆಸೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ, ಇಂತೆರಡಿಲ್ಲದ ಕೂಸನೆತ್ತ ಬಲ್ಲಡೆ, ಆತನೇ ಲಿಂಗೈಕ್ಯ ಕಾಣ ಗುಹೇಶ್ವರ. ಯಾವುದೇ ಒಂದು ವಸ್ತುವನ್ನ ನೋಡಿದೀವಪ್ಪ ಅಂತಂದ್ರೆ ಚಂದ ಇರ್ತಕ್ಕಂಥ ವಸ್ತುವನ್ನ ನಾವು ನೋಡಿದೀವಪ್ಪ ಅಂತಂದ್ರೆ ಸಹಜವಾಗಿಯೇ ಆಸೆ ಹುಡ್ತದ. ಯಾವುದೇ ಒಂದು ವಸ್ತು ಆಗಿರ್ಬೋದು, ಚಂದ ಕಾಣಕತ್ತದ ಅಂತ ತಿಳ್ಕೊಂಡು ನಾವು ನೋಡಿದೀವಪ್ಪ ಅಂತಂದ್ರೆ ಮನಸ್ಸಿನ ಸಹಜವಾಗಿರ್ತಕ್ಕಂಥ ಗುಣ ಆಸೆ ಅಂತಕ್ಕಂಥದ್ದು ಹುಡ್ತದ. ಈ ಮನುಷ್ಯನಿಗೆ ಯಾವುದು ಬೇಕು ಅಂತಕ್ಕಂಥ ಆಸೆ ಬಯಸಿದ್ದ ಸಿಗಲಿಲ್ಲಪ್ಪ ಅಂತಂದ್ರೆ, ಆಸೆ ಪಟ್ಟಿರ್ತಕ್ಕಂಥ ವಸ್ತು ನಮಗೆ ಸಿಗಲಿಲ್ಲಪ್ಪ ಅಂತಂದ್ರೆ ಸಹಜವಾಗಿ ರೋಷ ಅಂತಕ್ಕಂಥದ್ದು ಬರ್ತದ, ಸಹಜವಾಗಿ ಸಿಟ್ಟು ಅಂತಕ್ಕಂಥದ್ದು ಬರ್ತದ, ಸಹಜವಾಗಿ ಕೋಪ ಅಂತಕ್ಕಂಥದ್ದು ಬರ್ತದ. ಕಾರಣ ಮನುಷ್ಯ ಯಾವುದನ್ನ ನೋಡ್ತಾನೋ ಅವನಿಗೆ ಬೇಕು 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 ಅಂತಕ್ಕಂಥ ಆಸೆ ಅಂತಕ್ಕಂಥದ್ದು, ಆ ಬೇಕಾಗಿರ್ತಕ್ಕಂಥ ವಸ್ತು ಆತನಿಗೆ ದೊರಕ್ತೀಯಪ್ಪ ಅಂತಂದ್ರೆ ಮನುಷ್ಯ ಸಮಾಧಾನ ಆಗ್ತಾನೆ, ಸಂತೋಷ ಪಡ್ತಾನೆ, ಖುಷಿ ಪಡ್ತಾನೆ. ಬೇಕಾಗಿರ್ತಕ್ಕಂಥ ವಸ್ತು ಆ ಮನುಷ್ಯನಿಗೆ ದೊರಕಲಿಲ್ಲಪ್ಪ ಅಂತಂದ್ರೆ ಸಹಜವಾಗಿ ಸಿಟ್ಟು ಬರ್ತದ, ಸಹಜವಾಗಿ ರೋಷ ಬರ್ತದ, ಸಹಜವಾಗಿ ಕೋಪ ಬರ್ತದ. ಈ ಕಾರಣ ಆಸೆ ಮತ್ತು ರೋಷ ಇವು ಎರಡು ಕೂಡ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರ್ತಕ್ಕಂಥವು. ಈ ಆಸೆ ಮತ್ತು ರೋಷವನ್ನ ನಮ್ಮ ಶರಣರು ಯಾವುದಕ್ಕ ಹೋಲಿಕೆಯನ್ನ ಮಾಡ್ಯಾರಪ್ಪ ಅಂತಂದ್ರ ತಾಯಿ ಮತ್ತು ಮಗುವಿನ ಸಂಬಂಧಕ್ಕೆ ಹೋಲಿಸಿದ್ದಾರೆ. ನೋಡ್, ಈ ಆಸೆ ಮತ್ತು ರೋಷ ಅಂತಕ್ಕಂಥದ್ದನ್ನ ಆ ತಾಯಿ ಮತ್ತು ಮಗುವಿನ ಸಂಬಂಧಕ್ಕೆ ಹೋಲಿಸಿದ್ದಾರೆ. ಮಗುವಿನ ಸಂಬಂಧಕ್ಕೆ ಬಯಸಿದ್ದು ನಮಗೆ ಸಿಗಲಿಲ್ಲಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ರೋಷ ಅಂತಕ್ಕಂಥದ್ದು ಬರ್ತದ, ಸಿಟ್ಟು ಅಂತಕ್ಕಂಥದ್ದು ಬರ್ತದ. ರಾವಣ ಸೀತೆಯನ್ನ ಕಂಡ, ರಾವಣ ಸೀತೆಯನ್ನ ಕಂಡ, ಸೀತೆ ನನ್ನವಳಾಗಬೇಕು ಅಂತ ತಿಳ್ಕೊಂಡು ಆಸೆಯನ್ನ ಪಟ್ಟ. ಆದ್ರೆ ಸೀತೆ ರಾವಣನ ಹತ್ರ ರಾವಣನನ್ನವಳು ಆಗಲಿಲ್ಲ. ಸಹಜವಾಗಿ ರಾವಣನಲ್ಲಿ ಈ ರೋಷ ಅಂತಕ್ಕಂಥದ್ದು ಪ್ರಾರಂಭ ಆಯಿತು, ಸಿಟ್ಟು ಅಂತಕ್ಕಂಥದ್ದು ಕಾರಣ ಆಯಿತು. ಯಾವಾಗ ಯಾವ ಮನುಷ್ಯನಲ್ಲಿ ಎಲ್ಲಿಯವರೆಗೆ ಮನುಷ್ಯನಲ್ಲಿ ಬೇಕು 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 ಅಂತಕ್ಕಂಥ ಆಸೆ ಇರ್ತದನೋ ಅಲ್ಲಿ ತನಕ ಮನುಷ್ಯನಿಗೆ ಶಾಂತಿ ಅಂತಕ್ಕಂಥದ್ದು, ನೆಮ್ಮದಿ ಅಂತಕ್ಕಂಥದ್ದು ಇರೋದಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಆಸೆ ಅಂತಕ್ಕಂಥದ್ದದ, ರೋಷ ಅಂತಕ್ಕಂಥದ್ದದ, ಸಿಟ್ಟು ಅಂತಕ್ಕಂಥದ್ದದ.
ಯಾವ ಮನುಷ್ಯ ಅಂತಕ್ಕಂಥವನು ಈ ಆಸೆ ಮತ್ತು ರೋಷವನ್ನ ಮೀರಿ ಹೋಗ್ತಾನಲ್ಲ, ಅವನು ಈ ಜಗತ್ತಿನೊಳಗೆ ಗೆಲ್ತಾನ, ಅವನು ಈ ಜಗತ್ತಿನೊಳಗ ಗೆಲ್ತಾನ ಅಂತ ಹೇಳ್ತಾರೆ. ಯಾವಾಗ ಈ ಮನುಷ್ಯನಲ್ಲಿ ಬೇಕು 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 ಅಂತಕ್ಕಂಥದ್ದು ಯಾವಾಗ ಕಡಿಮೆ ಆಗ್ತದಲ್ಲ, ಅವಾಗ ಈ ಆಸೆ ಅಂತಕ್ಕಂಥದ್ದು ಹುಟ್ಟೋದಿಲ್ಲ, ರೋಷ ಅಂತಕ್ಕಂಥದ್ದು ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಶರಣರು, ಆಸೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. मन मरे ना माया मरे, मर मर गयो शरीर. मन मरे ना माया मरे, मर मर गयो शरीर. आशा तृष्णा न मरे, कह गयो दास कबीर. कबीर दास ಹೇಳ್ತಾರೆ, ಈ ಮನುಷ್ಯನಲ್ಲಿ ಇರ್ತಕ್ಕಂಥ ಆಸೆಗಳು ಸಾಯಲೇ ಇಲ್ಲ ಅಂತ ಹೇಳ್ತಾರೆ. ಮನುಷ್ಯ ಸತ್ತು ಹೋದ, ಆದ್ರೆ ಈ ಮನುಷ್ಯನಲ್ಲಿ ಇರ್ತಕ್ಕಂಥ ಆಸೆ ಅಂತಕ್ಕಂಥದ್ದು ಸಾಯಲಿಲ್ಲ ಅಂತ ಹೇಳ್ತಾರೆ ಕಬೀರ್ ದಾಸರು. ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸಾಯಬೇಕು 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 ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ, ಆದ್ರೆ ಮನುಷ್ಯನಿಗೆ ಯಾವ ರೀತಿ ಸಾಯಬೇಕು ಅಂತಕ್ಕಂಥದ್ದನ್ನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ ಕಬೀರ್ ದಾಸರು. ಈ ಪ್ರಪಂಚದಲ್ಲಿ ಸಾಕಾಗಿ ಹೋದ ಮೇಲೆ, ಮುಪ್ಪಾವಸ್ಥೆ ಬಂದ ಮೇಲೆ ಇನ್ನೇನು ಜೀವನದೊಳಗೆ ಐತಿ ಅಂತ ತಿಳ್ಕೊಂಡು ನಾವು ಎಲ್ಲ ನೋಡಿ ಸಾಕಾದ ಮೇಲೆ ಅಂತೀವಲ್ಲ, ಸಾಯಬೇಕು 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 ಅಂತ ತಿಳ್ಕೊಂಡು. ಆದ್ರೆ ಮನುಷ್ಯನಿಗೆ ಸಾಯಬೇಕು ಅಂತಕ್ಕಂಥ ಆಸೆ ಅದ, ಆದ್ರ ಹೆಂಗ ಸಾಯ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೆಂಗ ಸಾಯ್ಬೇಕಂತಕ್ಕಂಥದ್ದು, मरो मरो सब कोई कहे, मरना ना जाए कोई. एक बार फिर मरना, फिर मरना ना न जाए कोई ಅಂತ ಹೇಳ್ತಾರೆ ಕಬೀರ್ ದಾಸರು. ಈ ಜಗತ್ತಿನೊಳಗೆ ಹೆಂಗ ಬದುಕುವುದಕ್ಕೂ ಕೂಡ ಒಂದು ಕಲೆ ಅದಲ್ಲ, ಸಾಯುವುದಕ್ಕೂ ಕೂಡ ಒಂದು ಕಲೆ ಅದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಕಬೀರ್ ದಾಸರು. ಎಲ್ಲಿವರೆಗೆ ನಿನ್ನಲ್ಲಿ ಆಸೆ ಅಂತಕ್ಕಂಥವು ಅದಾವ, ರೋಷ ಅಂತಕ್ಕಂಥವು ಅದಾವ, ಅವ ಎಲ್ಲಿ ತನಕ ನೀ ಸಾಯೋದಿಲ್ಲಲ್ಲ ನಿನ್ನಲ್ಲಿ, ಅಲ್ಲಿ ತನಕನೂ ಕೂಡ ನೀನು ಈ ಜಗತ್ತಿನೊಳಗೆ ಸಾಯೋದಿಲ್ಲ ಅಂತ ಹೇಳ್ತಾರೆ ಕಬೀರ್ ದಾಸರು. ಮರೋ ಮರೋ ಸಬ್ ಕೊಯಿ ಕಹೆ, ಮರಣಾ ನಾ ಜಾ ಕೊಯಿ. ಏಕ್ ಬಾರ್ ಐಸಾ ಮರೋ ಫಿರ್ ಮರಣಾ ನಾ ಹೋಯಿ ಅಂತ ಹೇಳ್ತಾರೆ ಕಬೀರ್ ದಾಸರು. ಬರೇ ಸಾಯ್ತಾನ ಭೂಮಿ ಒಳಗ, ಆ ಸಾಯುವುದರ ಜೊತೆಗೆ ಈ ಆಸೆ ಅಂತಕ್ಕಂಥದ್ದು, ದುರಾಸೆ ಅಂತಕ್ಕಂಥದ್ದು, ಬೇಕು 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 ಅಂತಕ್ಕಂಥದ್ದನ್ನ ಯಾವಾಗ ತನ್ನ ಸಾಯುವ ಪೂರ್ವದಲ್ಲಿ ತನ್ನ ಜೊತೆ ಕರ್ಕೊಂಡು ಹೋಗ್ತಾನಲ್ಲ, ಅವಾಗ ಮನುಷ್ಯ ಮಾತ್ರ ಸತ್ತಂಗ ಅಂತ ಹೇಳ್ತಾರೆ ಜ್ಞಾನಿಗಳು. ಮನುಷ್ಯ ಮಾತ್ರ ಸತ್ತಂಗ ಅಂತ ಹೇಳ್ತಾರೆ. ಎಲ್ಲದನ್ನೂ ಕೂಡ ಈ ಮನುಷ್ಯ ನೋಡಿದ್ದನ್ನ ಬಯಸ್ತಾನೆ. ಈ ಬೇಕು ಅಂತಕ್ಕಂಥದ್ದು, ಆಸೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಯಾವಾಗ ಕಡಿಮೆ ಆಗೋದಿಲ್ಲೋ ಅವಾಗ ಈ ಮನುಷ್ಯನಲ್ಲಿ ಮುಕ್ತಿ ಅಂತಕ್ಕಂಥದ್ದು ಈ ಆಧ್ಯಾತ್ಮಕ್ಕೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಭವಬಂಧನದಿಂದ ದೂರ ಆಗೋದಕ್ಕೆ. ಹುಟ್ಟೋದ್ಯಾಕೆ? ಸಾಯೋದಕ್ಕಲ್ಲ. ಸಾಯೋದ್ಯಾಕೆ? ಹುಟ್ಟೋದಕ್ಕಲ್ಲ. ಅದಕ್ಕ ಶರಣರು ಹೇಳ್ತಾರೆ, ಏ ಹುಚ್ಚಪ್ಪ, ನಿನ್ನಲ್ಲಿ ಆಸೆ ಅನ್ನೋದದ, ದುರಾಸೆ ಅನ್ನೋದದ, ಬೇಕು 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 ಅಂತಕ್ಕಂಥದ್ದದ. ಆ ಬೇಕು ಬೇಡ ಬಯಕೆಗಳನ್ನ ಮುಂದಿಟ್ಟು ಬಾ, ಅದನ್ನೊಂದ್ ಸ್ವಲ್ಪ ತೆಗೆದಿಟ್ಟು ಬಾ. ತೆಗೆದಿಟ್ಟು ಬಂದಾಗ ನೀನು ಮುಕ್ತಿ ಪದ ಅಂತಕ್ಕಂಥ ಧ್ವಜಕ್ಕೆ ಹಾರ್ತಿ, ಈ ಆಧ್ಯಾತ್ಮ ಅಂತಕ್ಕಂಥ ಕಡೆ ಬರ್ತಿ. ನೀನು ಯಾವಾಗ ನಿನ್ನಲ್ಲಿ ಆಸೆ ಅಂತಕ್ಕಂಥದ್ದು ಬಿಡ್ತೀಯಲ್ಲ, ಅವಾಗ ಈ ದೇವರು ನಿನ್ನನ್ನು ಅಪ್ಕೊಳ್ತಾನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಸೆ ಎಂಬ ರೋಷನೆತ್ತಲು, ಆಸೆಯನ್ನು ಅಳಿಬೇಕಂತ ಹೇಳ್ತಾರ, ರೋಷವನ್ನ ಬಿಡಬೇಕು ಅಂತ ಹೇಳ್ತಾರೆ. ಸೋಮ್ನೆ ಒಂದು ಕಥೆ ನೆನಪಿಗೆ ಬರ್ತದ. 97-98 ವಯಸ್ಸಿನ ಮುದುಕ ಬಹಳ ಸೀರಿಯಸ್ ಇರ್ತದ. ಇನ್ನೇನು ಅರ್ಧ ಗಂಟೆ 1 ಗಂಟೆ ಒಳಗೆ ಸಾಯ್ತಾನ ಅಂತಕ್ಕಂಥ ಸಂದರ್ಭ. ಎಲ್ಲರಿಗೆ ಫೋನ್ ಹಚ್ಚ್ರಿ, ಮಕ್ಕಳು ಬರ್ತಾರ, ಮೊಮ್ಮಕ್ಕಳು ಬರ್ತಾರ, ಬೇಗರು ಬಿಜ್ಜರು ಎಲ್ಲಾರು ಬರ್ತಾರೆ.
ಕಿವಿಯೊಳಗೆ ಹೋಗಿ ಹೇಳ್ತಾರ, ನಿನ್ನವ್ರಂತವ್ರು ಎಲ್ಲಾರು ಬಂದಾರ ನೋಡಪ್ಪ. ಕಣ್ಣು ತೆರೆದ ಮುದುಕ ನೋಡ್ತಾನ, ಎಲ್ಲಾ ಕಡೆ ನೋಡ್ತಾನ, ಸುತ್ತಮುತ್ತ ನೋಡ್ತಾನ, ಎಲ್ಲಾರು ಬಂದಿರ್ತಾರ, ಮಕ್ಕಳು ಬಂದಿರ್ತಾರ, ಮೊಮ್ಮಕ್ಕಳು ಬಂದಿರ್ತಾರ, ಅಣ್ಣ ತಮ್ಮ ಬಂಧು ಬಳಗ ಎಲ್ಲರೂ ಬಂದು ಬಿಟ್ಟಿರ್ತಾರೆ. ಒಂದಿಷ್ಟು ಆ ಕಡೆ ನೋಡ್ತಾನ, ದನದ ಕೊಠಡಿ ಕಡೆ ನೋಡ್ತಾನ, ನೋಡಿ ಅಂತ ತಿಳ್ಕೊಂಡು ಸೊನ್ನೆ ಮಾಡ್ತಾನ. ಸಣ್ಣ ಮಗ ವಿಚಾರ ಮಾಡ್ತಾನ, ಏನೋ ನಮ್ಮಪ್ಪ ಗಂಟಿಟ್ಟಾನ, ಏನೋ ನಮ್ಮಪ್ಪ ಗಂಟಿಟ್ಟಾನ, ಆ ಗಂಟು ಎಲ್ಲಿಟ್ಟಾನ ಅನ್ನೋದು ಹೇಳ್ಬೇಕಂತ ತಿಳ್ಕೊಂಡು ಹೇಳಕತ್ತಾನ. ಬಾಯಿ ಬರುವಂತಾಗ್ಯದ. ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಅಂತ ತಿಳ್ಕೊಂಡ ಡಾಕ್ಟರ್ ಕರ್ಕೊಂಡ್ ಬಂದ. ಡಾಕ್ಟರ್ ಚೆಕ್ ಮಾಡಿದ, ನೋಡಪ್ಪ ಇನ್ನೇನು ಬಹಳ ಹೊತ್ತು ಬದುಕುದಿಲ್ಲ ನಿಮ್ಮಪ್ಪ, ತಾಸಿಲ್ಲ ಅರ್ಧ ತಾಸು ಬದುಕ್ತಾನ ಅಂತ ತಿಳ್ಕೊಂಡು ಹೇಳ್ತಾನ. ಮಗ ಹೇಳ್ತಾನ, ತಾಸು ಅರ್ಧ ತಾಸು ಬದುಕುದು ಬ್ಯಾಡ್ರಿ, ಒಂದ್ 5 ನಿಮಿಷ ಮಾತಾಡುವಂಗ ಮಾಡಿದ್ರೆ ಸಾಕಂತ ತಿಳ್ಕೊಂಡು ಮಗ ಹೇಳ್ತಾನ. ಒಂದ್ 5 ನಿಮಿಷ ಮಾತಾಡುವಂಗ ಮಾಡಿದ್ರೆ ಸಾಕಂತ ತಿಳ್ಕೊಂಡು ಮಗ ಹೇಳ್ತಾನೆ. ಡಾಕ್ಟರ್ ಹೇಳ್ತಾನೆ ಮಗನಿಗೆ, ನೋಡಪ್ಪ ಹಂಗ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ 50,000 ರೂಪಾಯಿ ಖರ್ಚು ಬರ್ತದ. ಒಂದು ಇಂಜೆಕ್ಷನ್ ಬರ್ತದ, ಆ ಇಂಜೆಕ್ಷನ್ಗೆ 50,000 ರೂಪಾಯಿ ಐತಿ ಅಂತ ತಿಳ್ಕೊಂಡು ಹೇಳ್ತಾನೆ. ಸರ 50,000 ಅಲ್ರಿ, 1,00,000 ಹೋಗ್ಲಿ, ನಮ್ಮಪ್ಪ 5 ನಿಮಿಷ ಮಾತಾಡುವಂಗ ಮಾಡ್ರಿ ಅಂತ ತಿಳ್ಕೊಂಡು ಮಗ ಹೇಳ್ತಾನೆ. ಡಾಕ್ಟರ್ ಬಂದ, ಇಂಜೆಕ್ಷನ್ ಮಾಡಿದ. ಮಗ ಖುಷಿ ಆದ. ಅಪ್ಪ ತಡ 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 ಮಾತಾಡಕತ್ತ. ಮಗ ಕೇಳ್ತಾನ, ಎಲ್ಲಾರು ಬಂದಿರ್ತಾರ, ಯಪ್ಪ ಏನೋ ಹೇಳಾಕತ್ತೀಯಲ್ಲ, ಏನ್ ಹೇಳಾಕತ್ತಿ ಹೇಳ ಅಂತ ತಿಳ್ಕೊಂಡು ಕೇಳಿದಾಗ, ಏ ಮಗನ ಆ ಕಡೆ ನೋಡು, ಆ ದನದ ಕಟ್ಟಡಿ ಒಳಗ, ಆ ಕಡೆ ನೋಡು, ಆ ದನದ ಕಟ್ಟಡಿ ಒಳಗ ಆಕಳ ಬಾಯ ಕಸಬರಗಿ ತಿನ್ನಾಕತ್ತದ ನೋಡು, ಆಕಳ ಬಾಯಿ ಒಳಗ ಕಸಬರಗದ, ಆ ಆಕಳ ಕಸಬರಗಿ ತಿನ್ನಾಕತ್ತದ ನೋಡು ಅಂತ ತಿಳ್ಕೊಂಡು ಹೇಳ್ತಾನ. ಒಂದ್ ಕಾಲು ಕುಣಿ ಒಳಗದ, ಇನ್ನೇನು ಸಾಯ್ತಾನ ಅಂತಂದ್ರು ಕೂಡ ಆ ಮುದುಕಗ ಆ ಕಸಬರಗಿ ಮೇಲೆ ಆಸೆ ಹೋಗಾಕತ್ತಿಲ್ಲ. ಆಸೆ ಅಂತಕ್ಕಂಥದ್ದು ನೋಡ್ರಿ ಹೆಂಗದ. ಇನ್ನೇನೋ ಗೋರಿಗೆ ಹೋಗ್ತೀವಿ ಅಂತಂದ್ರು ಕೂಡ ಆಸೆ ಆಸೆ ಆಸೆ, ನಂದು ನನ್ನದು. ಈ ಆಸೆ ಅಂತಂದ್ರೆ ಮನುಷ್ಯನಿಗೆ ಇವತ್ತಿನ ದಿನಮಾನದೊಳಗೆ ಹೆಂಗಾಗಿ ಬಿಟ್ಟದಪ್ಪ ಅಂತಂದ್ರೆ, ಆಸೆಯ ಸಲುವಾಗಿ ಹೊಡೆದಾಟಗಳಾಗ್ತಾವ, ಜಗಳಗಳಾಗ್ತಾವ. ಕೋರ್ಟ್ ಕಚೇರಿಗಳಿಗೆ ಹೋಗ್ತೀವಿ, ಸ್ಟೇಷನ್ ಮೆಟ್ಟಲುಗಳನ್ನ ಹತ್ತೀವಿ. ಅಣ್ಣ ತಮ್ಮ ಇದ್ರಪ್ಪ ಅಂತಂದ್ರೆ ಅವರು ಕೂಡ ಸಾಯುವಂತ ಪರಿಸ್ಥಿತಿ ಬಂದದ ಕಾರಣ ಆಸೆ ಅಂತಕ್ಕಂಥದ್ದು, ಮನುಷ್ಯನಲ್ಲಿ ಆಸೆ ಅಂತಕ್ಕಂಥದ್ದು. ನೈಜವಾಗಿರ್ತಕ್ಕಂಥ ಘಟನೆ ಹೇಳ್ತೀನಿ ನಿಮಗ, ನಡೆದಿರ್ತಕ್ಕಂಥ ಘಟನೆ. ಸೊಲ್ಲಾಪುರ ಕೇಳಿರಲ್ಲ, ಸೊಲ್ಲಾಪುರ ಮಹಾರಾಷ್ಟ್ರ ಕಡೆ ಬರ್ತದ, ಸೊಲ್ಲಾಪುರ ಅಂತ ತಿಳ್ಕೊಂಡು. ಆ ಸೊಲ್ಲಾಪುರದ ಹತ್ರ ಹಣ್ಣೂರು ಅಂತಕ್ಕಂಥ ಒಂದು ಹಳ್ಳಿ, ಹಣ್ಣೂರು ಅಂತಕ್ಕಂಥ ಒಂದು ಹಳ್ಳಿ, ಬಹಳ ಬಡ ಕುಟುಂಬ. ಅವ್ರು ಒಂದಿಷ್ಟು ಏನೋ ದುಡಿದು ಮುಂದೆ ಬರಬೇಕಂತ ತಿಳ್ಕೊಂಡು ಆ ಹಳ್ಳಿ ಬಿಟ್ಟು ಸೊಲ್ಲಾಪುರದೊಳಗೆ ಬಂದಿರ್ತಾರ. ಹಳ್ಳಿ ಬಿಟ್ಟು ಸೊಲ್ಲಾಪುರಕ್ಕೆ ಬಂದಿರ್ತಾರ. ಆ ಸೊಲ್ಲಾಪುರದೊಳಗ ನೇಯುಣಿಕೆ ಬಹಳವ, ಚಾದರ ಜಮಖಾನ ನೇಯ್ತಾರಲ್ಲ, ಆ ಸೊಲ್ಲಾಪುರದೊಳಗ ಬಹಳ. ಇಲ್ಲೇ ಬದುಕಬೇಕು, ಇಲ್ಲೇ ಜೀವನ ಮಾಡ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಆ ಗಂಡ ಸೊಲ್ಲಾಪುರದೊಳಗೆ ಉದ್ಯೋಗ ಮಾಡ್ತಿರ್ತಾನ. ಒಂದು 500 ರೂಪಾಯಿ ಕೊಟ್ಟು ಒಂದು ಬಾಡಿಗೆ ಮನೆ ಹಿಡಿದಿರ್ತಾರ. 500 ರೂಪಾಯಿ ಕೊಟ್ಟು ಬಾಡಿಗೆ ಮನೆ ಹಿಡಿದಿರ್ತಾರ. ಒಂದಷ್ಟು ದಿನ ಹಿಂಗೆ ಕಳೀತಾರ ಕಳೀತಾರ ಕಳೀತಾರ. ಆತನಿಗೆ ಉದ್ಯೋಗ ಮಾಡ್ತಕ್ಕಂಥ ಸಂದರ್ಭದೊಳಗೆ ಆತನಿಗೆ ಗಂಡ ಹೆಂಡತಿ 2 ವರ್ಷದ ಮಗು ಅಷ್ಟೇ ಇತ್ತ. ಅವನಿಗೆ ದುಡಿತಿದ್ದ, ದುಡಿತಂದ ಪಗಾರ ಹೆಂಡತಿ ಕಡೆ ಕೊಡ್ತಿದ್ದ. ಹೆಂಡತಿ ಬಹಳ ಚುರುಕಿದ್ಲು. ಆ 3,000 ರೂಪಾಯಿ ಪಗಾರ ಅಂತಕ್ಕಂಥದ್ದನ್ನ ಹೆಂಡತಿ ಕಡೆ ತಂದು ಕೊಡ್ತಿದ್ದ. ಹೆಂಡತಿ ಬಹಳ ಶಾಣೆ ಇದ್ಲು. ಆ 3,000 ರೂಪಾಯಿ ತಗೊಂಡು 1 ತಿಂಗಳ ಜೀವನ ನಡೆಸ್ತಿದ್ಲು, ಮನೆ ನಡೆಸ್ತಿದ್ಲು ಅಂತ. ಹೀಗಿರ್ತಕ್ಕಂಥ ಸಂದರ್ಭದೊಳಗ ಒಂದು ದಿನ ಗಂಡ ಪಗಾರ ತಂದು ಕೊಟ್ಟು ಹೆಂಡತಿ ಕೈಯಾಗ ಕೊಟ್ಟ. ಹೆಂಡತಿ ಒಲೆ ಮುಂದೆ ರೊಟ್ಟಿ ಬಿಡಾಕತ್ತಿದ್ಲಂತ. ರೊಟ್ಟಿ ಪಗಾರ ತಂದು ಹೆಂಡತಿ ಕೈಯಾಗ ಕೊಟ್ಟ, ಹೆಂಡತಿ ರೊಟ್ಟಿ ಬಿಡಾಕತ್ತಿದ್ಲಂತ.
ಇನ್ನೇನ ಆ ರೊಕ್ಕ ತೆಗೆದ ಕಪಾಟ್ನಾಗ ಇಡಬೇಕನ್ನುವಷ್ಟರಲ್ಲೇ ಆ 2 ವರ್ಷದ ಮುದ್ದಾದ ಕೂಸು ಅಂಬೇಗಾಲ್ ಹಾಕ್ತಾ ತಾಯಿ ಕಡೆ ಬಂತಂತ. ಅಂಬೇಕಲ್ ಹಾಕ್ತಾ ತಾಯಿ ಕಡೆ ಬಂತಂತ. ಆ ಕೂಸಿಗೆ ಏನ್ ಗೊತ್ತ್ರಿ? 2 ವರ್ಷದ ಕೂಸಿಗೆ ರೊಕ್ಕ ಯಾವುದು, ಹಾಳಿ ಯಾವುದು ಗೊತ್ತಾಗಲ್ಲ. ಹಾಳಿ ಅಂತ ಮಾಡಿ ಆ ಕೂಸು ಏನ್ ಮಾಡ್ತದ, ರೊಕ್ಕ ಒಲಿ ಒಳಗ ಹಾಕಿ ಬಿಡ್ತದ. ಆ ರೊಕ್ಕ ತಗೊಂಡು ಒಲಿ ಒಳಗ ಹಾಕಿ ಬಿಡ್ತದ. ಆ ತಾಯಿ ನೋಡ್ತಾಳ, ಗಂಡ ದುಡ್ಡು ತಂದು ಕೊಟ್ಟಾನ 3,000 ರೂಪಾಯಿ, ಇದನ್ನ ಹಿಡ್ಕೊಂಡು ನಾ 1 ತಿಂಗಳು ಜೀವನ ಮಾಡಬೇಕು, ಅದನ್ನ ತಗೊಂಡು ನೀವು ಒಲಿ ಒಳಗೆ ಹಾಕೊಂಡ್ ಅಂತ ತಿಳ್ಕೊಂಡು ಬಹಳ ಸಿಟ್ಟು ಬರ್ತದಂತ ತಾಯಿಗೆ. ಆ ಖುಷಿಗೆ ಏನ್ ಗೊತ್ತ್ರಿ? 2 ವರ್ಷದ ಖುಷಿಗೆ ಏನ್ ಗೊತ್ತು? ರೊಕ್ಕ ಯಾವುದು, ಕಾಗದ ಯಾವ್ದೈತಂತ ಆ ಖುಷಿಗೆ ಗೊತ್ತಿರ್ಲಿಲ್ಲ. ಅಂಬೇಗಾಲಿನಿಂದ ನಡ್ಕೋತ ಬರ್ತದ ತಾಯಿ ಕಡೆ. ತಾಯಿ ಅದಾಳ ಅಂತ ತಿಳ್ಕೊಂಡು ಬರ್ತಾಳ. ಆ ರೊಕ್ಕ ತಗೊಂಡು ಒಲಿ ಒಳಗೆ ಹಾಕ್ತದ ಕೂಸು. ಅಯ್ಯೋ, ಗಂಡ ದುಡ್ಡು ತಂದು ಕೊಟ್ಟಾನ, ದುಡ್ಡು ತಂದು ಕೊಟ್ಟಿರ್ತಕ್ಕಂಥ ರೊಕ್ಕ 1 ತಿಂಗಳ ಜೀವನ ನಡೆಸಬೇಕಾಗಿತ್ತು, ಅದನ್ನ ತಂದು ನೀನು ಒಲೆಯೊಳಗೆ ಹಾಕಿ ಬಿಟ್ಟಿಲ್ಲ ಅಂತ ತಿಳ್ಕೊಂಡು ಬಹಳ ಸಿಟ್ಟು ಬರ್ತದ. ಅಲ್ಲೇ ಒಂದು ಬಾಜು ಇರ್ತಕ್ಕಂಥ ಕಟ್ಟಿಗೆ ತಗೊಂಡ ಆ ಖುಷಿ ತಲೆಗೆ ಹೊಡೆದು ಬಿಡ್ತಾಳ. ಆ ಖುಷಿನ ತಲೆಗೆ ಹೊಡೆದು ಬಿಡ್ತಾಳ. ಕೂಸು ಸತ್ತು ಹೋಗಿ ಬಿಡ್ತದ. ಸಿಟ್ಟಿನೊಳಗೆ ಹೊಡಿತಾಳ, ಕೂಸು ಸತ್ತು ಹೋಗಿ ಬಿಡ್ತದ. ಗಂಡ ನೋಡ್ತಾನ, ಅಲ್ಲ ಮುದ್ದಾದ ಮಗು ಇತ್ತು ನನಗ, ಆ ಮಗುವನ್ನ ನೀವು ಹೊಡೆದು ಬಿಟ್ಟಿ ಕೊಂದು ಬಿಟ್ಟಿ ಅದು ಸತ್ತು ಬಿದ್ದದ ಅಂತ ತಿಳ್ಕೊಂಡ ಅವನಿಗೆ ಬಹಳ ಸಿಟ್ಟು ಬಂತು, ರೋಷ ಬರ್ತದಂತ ಅಲ್ಲೇ ಇರ್ತಕ್ಕಂಥ ಕಟ್ಟಿಗೆನೂ ತಗೊಂಡು ಹೆಂಡತಿ ತಲೆಗೆ ಹೊಡಿತಾನ. ಹೆಂಡತಿನೂ ಸತ್ತು ಹೋಗ್ಬಿಡ್ತಾಳ. ಆ ಗಂಡ ವಿಚಾರ ಮಾಡ್ತಾನ, ಮುದ್ದಾದ ಮಗು ಇತ್ತು, ಅದು ಕೂಡ ಸತ್ತು ಹೋಯ್ತು. ಪ್ರೀತಿ ಹರಡತಿದ್ಲು, ಆಕೆನೂ ಕೂಡ ಸತ್ತು ಹೋದ್ಲು ಅಂತ ತಿಳ್ಕೊಂಡ ಇನ್ನು ನಾ ಬದುಕರ ಏನ್ ಮಾಡೋನು ಅಂತ ತಿಳ್ಕೊಂಡು ಅವನು ಕೂಡ ಉರ್ಲ್ ಹಾಕೊಂಡು ಸತ್ತು ಹೋಗ್ಬಿಟ್ಟಂತ. ಅವನು ಕೂಡ ಉರ್ಲ್ ಹಾಕೊಂಡು ಸತ್ತು ಹೋಗ್ಬಿಟ್ಟಂತ. ಅದಕ್ಕೆ ಹೇಳ್ತಾರೆ, ಆಸೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳ ನೋಡ ಅಂತ ತಿಳ್ಕೊಂಡು ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವರು. ಮನುಷ್ಯನಲ್ಲಿ ಆಸೆ ಅಂತಕ್ಕಂಥದ್ದು, ಈ ರೋಷ ಅಂತಕ್ಕಂಥದ್ದು ಇತ್ತಪ್ಪ ಅಂತಂದ್ರೆ ಮನುಷ್ಯ ಯಾವ ಮನುಷ್ಯನಲ್ಲಿ ಕೂಡ ಸಿಟ್ಟು ಅಂತಕ್ಕಂಥದ್ದು ಇರ್ತದ, ರೋಷ ಅಂತಕ್ಕಂಥದ್ದು ಇರ್ತದ. ಅವನತಿಗೆ ಕಾರಣ ಅಂತ ಹೇಳ್ತಾರೆ. ಯಾವ ಮನುಷ್ಯನಲ್ಲಿ ಸಿಟ್ಟು ಅಂತಕ್ಕಂಥದ್ದು ಇರ್ತದಲ್ಲ ಅವನಿಗೆ ಮನುಷ್ಯಗೆ ನೆಮ್ಮದಿ ಇರೋದಿಲ್ಲ ಅಂತ ಹೇಳ್ತಾರೆ. ಅವನ ಪ್ರಗತಿಗೆ ಬರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಪ್ರಗತಿ ಬರೋದು ಮುಂದೆ ಹೋಯ್ತು. ಯಾವ ಮನುಷ್ಯನಲ್ಲಿ ಸಿಟ್ಟು ಅಂತಕ್ಕಂಥದ್ದು, ರೋಷ ಅಂತಕ್ಕಂಥದ್ದು ಇದೆಯಲ್ಲ, ಆ ಮನುಷ್ಯ ಯಾವತ್ತೂ ಕೂಡ ಜೀವನದೊಳಗ 4 ಮಂದಿ ಜೊತೆ ಚಂದಾಗಿ ಇರೋದಿಲ್ಲ ಅಂತ, 4 ಮಂದಿಗೆ ಬೇಕಾಗಿ ಇರೋದಿಲ್ಲ ಅಂತಕ್ಕಂಥದ್ದೇ ಸಾಯು ತನಕ ಬರೋದಿಲ್ಲ ಅಂತ ಹೇಳ್ತಾರೆ ಶರಣರು. ಸಾಯು ತನಕ ಬರೋದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಘಟನೆ ಹುಬ್ಬಳ್ಳಿ ಒಳಗ ಪೇಪರ್ನೊಳಗೆ ಬಂದಿರ್ತಕ್ಕಂಥ ಸುದ್ದಿ ಇದು. ಆಲ್ಟೋ ಕಾರ್ ಹೆಸರು ಕೇಳಿರಲ್ಲ. ಆ ಕಾರನ್ನ ಒಬ್ಬ ಶ್ರೀಮಂತ ಆ ಕಾರನ್ನ ತಂದು ಇನ್ನೇನು ಮನೆಗೆ ಹೋದು ಇನ್ನೇನು ಪೂಜೆ ಮಾಡ್ಬೇಕಂತ ತಿಳ್ಕೊಂಡು ರೆಡಿ ಆಗಿರ್ತಾನ. ಆ ಕಾರ್ ಗಾಡಿಯನ್ನು ಎಲ್ಲಾ ಒರೆಸಿ ಪೂಜೆ ಮಾಡ್ಬೇಕಂತ ತಿಳ್ಕೊಂಡು ರೆಡಿ ಆಗಿರ್ತಾನ. ಒಳಗೆ ಹೋಗಿ ಪೂಜೆ ಸಾಮಾನು ತಗೊಂಡ್ಬರ್ತಾನ. ಅಷ್ಟೊಳಗ ಆತನ ಮಗ ಒಂದು ಕಲ್ಲು ತಗೊಂಡು ಕಾರಿನ ತುಂಬಾ ಗೀಸ್ತಾ ಇರ್ತದಂತ. ಆ ಗೀಚಿದ್ದನ್ನ ನೋಡಲೇ ತಡ ತಂದೆಗೆ ಸಿಟ್ಟು ಬರ್ತದಂತ, ರೋಷ ಬರ್ತದಂತ. ಅಲ್ಲ, ಹೊಸ ಕಾರ್ ಗಾಡಿ ಐತಿ, ಇದ್ರ ಮ್ಯಾಲ ಕಲ್ಲು ತುಂಬ ನೀ ಗೀಚಾಕತ್ತಿಲ್ಲ ಅಂತ ತಿಳ್ಕೊಂಡ ಒಂದು ಕೈಲೆ ಜೋರಾಗಿ ಹನಿಗೆ ಬೆಳಿತಾನಂತೆ. ಸೂಕ್ಷ್ಮ ಜಾಗ ಹನಿಗೆ ಮಗು ಸತ್ತು ಬಿಡ್ತದಂತ, ಸತ್ತು ಕೆಳಗೆ ಬಿದ್ದು ಬಿಡ್ತದಂತ. ಕಾರಣ ಹೊಸ ಕಾರು ಅಂತಕ್ಕಂಥ ಆಸೆ. ಆ ಕಾರಿಗೆ ಸಣ್ಣ ಹುಡುಗದ ತಿಳಿಯಂಗಿಲ್ಲ ಅಂತ ತಿಳ್ಕೊಂಡು ತಿಳಿದನ ಮಾಡ್ತಿರ್ತಕ್ಕಂಥ ಆ ಕಲ್ಲು ತಗೊಂಡು ಗೀಚಾಕತ್ತಾನ ಮಗ. ಅದಕ್ಕೆ ತಿಳಿತದ ಅಂತ ತಿಳ್ಕೊಂಡು ಆ ಮನುಷ್ಯನಲ್ಲಿ ಪ್ರಜ್ಞೆ ಅಂತಕ್ಕಂಥದ್ದು ಇರ್ಲಿಲ್ಲ. ಹೊಸ ಕಾರದ ಅಂತಕ್ಕಂಥ ಆಸೆ. ಆ ಕಲ್ಲು ತಗೊಂಡು ಗೀಚಾಕತ್ತಾನ ಅಂತ ತಿಳ್ಕೊಂಡು ಆ ಮಗುವಿಗೆ ಸೂಕ್ಷ್ಮ ಜಾಗ ನೆತ್ತಿಗೆ ಹೊಡಿತಾನಂತ. ಹೊಡೆಯೋದಷ್ಟೇ ತಡ ಮಗು ಸತ್ತು ಬಿದ್ದು ಬಿಡ್ತದಂತ. ಏನಾರ ಗೀಚಾರ್ ನೋಡೋನ್ ತಡಿ ಅಂತ ತಿಳ್ಕೊಂಡು ಹೋಗೋಣ. ಗೀಚಾದಲ್ಲಿ ನೋಡಕ್ ಹೋಗೋಣ. ಪಪ್ಪ ಐ ಲವ್ ಯು ಅಂತ ಬರ್ದಿರ್ತದಂತ ಮಗು. ಪಪ್ಪ ಐ ಲವ್ ಯು ಅಂತ ಬರ್ದಿರ್ತದಂತ. ನೋಡ್ರಿ, ಮನುಷ್ಯನಲ್ಲಿ ತಾಳ್ಮೆ ಅಂತಕ್ಕಂಥದ್ದಿಲ್ಲ, ಸಾಣೆ ಅಂತಕ್ಕಂಥದ್ದಿಲ್ಲ.
ಆ ತಾಳ್ಮೆಯ ಗುಣ ಯಾವ ಮನುಷ್ಯನಲ್ಲಿ ಇರ್ತದಲ್ಲೋ ಆ ಮನುಷ್ಯ ಈ ಜಗತ್ತಿನೊಳಗೆ ದೊಡ್ಡವ ಅಂತ ಕರೀತಾರ. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಅಂತ ತಿಳ್ಕೊಂಡು ಶರಣರು ಹೇಳ್ತಾರ. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಶರಣರು ಹೇಳ್ತಾರೆ, ಏ ಹುಚ್ಚ, ಈ ಜಗತ್ತಿನೊಳಗೆ ಆಸೆ ಅಂತಕ್ಕಂಥದ್ದನ್ನ ಬಿಟ್ಟು ಬದುಕೋಪ. ಈ ಆಸೆ ಅಂತಕ್ಕಂಥದ್ದನ್ನ ಬಿಟ್ಟು ಬದುಕೋ. ಇಂತೆರಡಿಲ್ಲದ ಕೂಸನೆತ್ತ ಬಲ್ಲಡೆ ಆದೇ ಲಿಂಗೈಕ್ಯ ಕಾಣ ಗುಹೇಶ್ವರ ಅಂತ ತಿಳ್ಕೊಂಡ ಅಲ್ಲಂ ಪ್ರಭುದೇವರು ಹೇಳ್ತಾರ. ಆ ಎರಡು ಕೂಸು ಇದ್ದು ಆ ಎರಡು ಕೂಸನ್ನ ತೆಗಿಯಪ್ಪ, ಇನ್ನೊಂದು ಕೂಸದ. ಆ ಕೂಸನ್ನ ನೀ ಏನಾದ್ರೂ ಎತ್ಕೊಂಡಿದ್ದೆ ಕರೆ ಆಗಿತ್ತಪ್ಪ ಅಂತಂದ್ರ, ಅದನ್ನ ಜೋಪಾನ ಮಾಡಿದ್ದೆ ಕರೆ ಆಗಿತ್ತಪ್ಪ ಅಂತಂದ್ರ, ಅದನ್ನ ಚಂದಂಗಿ ನೀನ್ ನೋಡ್ಕೊಂಡಿದ್ದೆ ಕರೆ ಆಗಿತ್ತಪ್ಪ ಅಂತಂದ್ರ ನಿನ್ನಲ್ಲಿ ಆಸೆ ಅಂತಕ್ಕಂಥದ್ದು ಇರೋದಿಲ್ಲ, ರೋಷ ಅಂತಕ್ಕಂಥದ್ದು ಇರೋದಿಲ್ಲ, ಸಿಟ್ಟು ಅಂತಕ್ಕಂಥದ್ದು ಇರೋದಿಲ್ಲ, ಕೋಪ ಅಂತಕ್ಕಂಥದ್ದು ಇರೋದಿಲ್ಲ. ಕಾರಣ ಆ ಕೂಸು ಯಾವುದಪ್ಪ ಅಂತಂದ್ರೆ ಭಕ್ತಿ. ಭಕ್ತಿ ಅಂತಕ್ಕಂಥ ಕೂಸನ್ನ ನೀ ಎತ್ಕೋ, ನಿನ್ನಲ್ಲಿ ಎಲ್ಲವೂ ಕೂಡ ದೊರಕ್ತದ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ದೊರಕ್ತದ ಅಂತ ಹೇಳ್ತಾರೆ. ಆ ಭಕ್ತಿಗೆ ದೇವರ ಹೆಸರುಗಳು ನೂರಾರಾದ್ರೂ ಕೂಡ, ದೇವರ ನಾಮ ನೂರುಗಳಾದ್ರೂ ಕೂಡ ಆ ಭಕ್ತಿ ಅಂತಕ್ಕಂಥದ್ದು ಒಂದೇ. ಆ ಭಕ್ತಿ ನಿನ್ನಲ್ಲಿ ಇತ್ತಪ್ಪ ಅಂತಂದ್ರೆ ಆ ಸಹನೆ ತಾಳ್ಮೆ ಎಲ್ಲವೂ ಕೂಡ ನಿನ್ನಲ್ಲದ, ಎಲ್ಲವೂ ಕೂಡ ನಿನ್ನಲ್ಲದ ಅಂತ ತಿಳ್ಕೊಂಡು ಹೇಳ್ತಾರೆ. ಒಂದು ಹಾಳಿ, ಆ ಹಾಳಿ ನೀವು ಏನೂ ತಿಳಿಯದ ಮಗುವಿನ ಕಡೆ ಕೊಟ್ರಪ್ಪ ಅಂತಂದ್ರೆ ರದ್ದಿಯಾಗಿ ಹೋಗ್ತದ, ರದ್ದಿಯಾಗಿ ಹೋಗ್ತದ ಅಲ್ಲ. ಅದೇ ಹಾಳಿ ಸಾಹಿತ್ಯ ಕಡೆ ಕೊಟ್ಟಿವಪ್ಪ ಅಂತಂದ್ರೆ ಸಾಹಿತ್ಯ ಆಗಿ ಪರಿವರ್ತನೆ ಆಗ್ತದ. ಅದೇ ಹಾಳಿ ಕವಿತೆಗಾರನ ಕೈ ಒಳಗ ಕೊಟ್ಟಿವಪ್ಪ ಅಂತಂದ್ರೆ ಕವನಗಳಾಗಿ ಪರಿವರ್ತನೆ ಆಗ್ತವ. ಅದೇ ಹಾಳಿ ಪ್ರೇಮಿಗಳ ಕೈಗೆ ಕೊಟ್ಟಿವಪ್ಪ ಅಂತಂದ್ರೆ ಪ್ರೇಮಿಗಳ ಕಾಗದ ಆಗಿ ಪರಿವರ್ತನೆ ಆಗ್ತದೆ. ಇವತ್ತೆಲ್ಲ ಕಾಗದನ ಹೋಗ್ಬಿಟ್ಟಾವ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಎಲ್ಲ ಮೆಸೇಜ್ ಬಂದ್ಬಿಟ್ಟವೆ. ಇವತ್ತೆಲ್ಲ ಬದಲಾವಣೆಯ ಜಗದ ನಿಯಮ ಅಂತ ತಿಳ್ಕೊಂಡು ಕರೀತಾರ. ಇವು ಎಲ್ಲವೂ ಕೂಡ ಇರುವುದಕ್ಕಿಂತ ನಾವು ಭಕ್ತಿ ಅಂತಕ್ಕಂಥದ್ದು, ಭಕ್ತಿ ಅಂತಂದ್ರೆ ಎಕ್ಸ್ಟ್ರೀಮ್ ಲವ್ ಅಂತ ಕರೀತಾರೆ. ಈ ಭಕ್ತಿಗೆ ಮತ್ತೊಂದು ಹೆಸರಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ತಮ್ಮ ಆ ಭಕ್ತಿಯನ್ನು ನೀ ಮಗುವಿಗೆ ತೋರಿಸಿದಪ್ಪ ಅಂತಂದ್ರೆ ಮಮಕಾರ ಅಂತ ಕರೀತಾರೆ. ಹೆಂಡತಿಗೆ ತೋರಿಸಿದಪ್ಪ ಅಂತಂದ್ರೆ ಪ್ರೀತಿ ಅಂತ ಕರೀತಾರೆ. ಅದೇ ಭಕ್ತಿಗೆ ನೀನು ಗುರುವಿಗೆ, ಹಿರಿಯರಿಗೆ, ಎಲ್ಲರಿಗೆ ತೋರಿಸಿದಪ್ಪ ಅಂತಂದ್ರೆ ಸ್ವಾರ್ಥ, ನಿಸ್ವಾರ್ಥದ ಭಕ್ತಿ ಅಂತ ಕರೀತಾರ. ಆ ಎರಡು ರೋಷ ಮತ್ತು ಆಸೆ ಅಂತಕ್ಕಂಥ ಈ ಕುಸನ್ನ ಬಿಟ್ಟು, ರೋಷ ಮತ್ತು ಆಸೆ ಅಂತಕ್ಕಂಥ ಈ ಕುಸನ್ನ ಬಿಟ್ಟು ಭಕ್ತಿ ಅಂತಕ್ಕಂಥ ಕುಸನ್ನ ಎತ್ತೋ ಮನುಷ್ಯ ಅಂತ ತಿಳ್ಕೊಂಡು ಶರಣರು ನಮಗೆಲ್ಲ ಹೇಳ್ತಾರೆ. ಶರಣರು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯಾಗು ಜಗಕ್ಕೆಲ್ಲ. ಸಿಂಹಾವಲೋಕನ. ನಿನ್ನೆ ದಿವಸ ಪುರಾಣ ಎಲ್ಲಿಗೆ ಬಂದಿತ್ರವ ಶರಣ್ರ? ನಿನ್ನೆ ಪುರಾಣ ಎಲ್ಲಿಗೆ ಬಂದಿತ್ರವ ಅಜ್ಜಾರ? ನಿನ್ನೆ ಒಬ್ಬ ತಾಯಿರಿ ಕೂಸನ್ನ ಎತ್ಕೊಂಡ್ ಬರೋ ಬದ್ಲಿ ಗಂಡನ ಎತ್ಕೊಂಡ್ ಬಂದಿದ್ದಂತ ಬಗಲ್ದಾಗ. ಜಂಗಮನ ರೂಪದೊಳಗ ಆ ಭಗವಂತ, ಆ ಪರಮಾತ್ಮನೇ ಲೋಕ ಕಲ್ಯಾಣಕ್ಕಾಗಿ ಬಂದೇ ಬಸವ, ಈ ಜಗತ್ತು ನಿನ್ನಿಂದ ಉದ್ಧಾರ ಆಗ್ಬೇಕಾಗ್ಯದ, ಬಂದೆಪ್ಪ ಬಸವ ಅಂತ ತಿಳ್ಕೊಂಡು ಆ ಜಂಗಮನ ರೂಪದೊಳಗ ಆ ಪರಮಾತ್ಮನೇ ಬಂದು ಆತನಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ವಿಚಾರವನ್ನ, ಹಾಗೆ ಮುಂದೆ 12 ದಿವಸಕ್ಕೆ ಆ ಇಂಗ್ಲೇಶ್ವರದ ಎಲ್ಲ ತಾಯಂದಿರು, ಶರಣರು ಎಲ್ಲರೂ ಸೇರಿ ಆತನಿಗೆ ಬಸವ, ಬಸವ ತಂದೆ, ಬಸವೇಶ, ಬಸವ ಪ್ರಭು, ಬಸವರಾಜ, ಒಂದೇ ಎರಡೇ ನಾನಾ ತರ ಹೆಸರಿನಿಂದ
ಹೆಸರಿಟ್ರು. ಮಹಾತ್ಮರ ಜನನ ಎಲ್ಲಿ ಆಗ್ತದೋ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಘಟನೆಗಳು ನಡೀತಾವಂತ. ಮಹಾತ್ಮರ ಹುಟ್ಟು, ಮಹಾತ್ಮರ ಎಲ್ಲಿ ಹುಟ್ಟುತ್ತಾರಲ್ಲ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಘಟನೆಗಳೇ ಜರುಗ್ತಾವಂತ. ಗೌತಮ ಬುದ್ಧ ಹುಟ್ಟಿದಾಗ ಬೌದೂರಿನಿಂದ ಇರ್ತಕ್ಕಂಥ ಅಸಿತ ಮಹರ್ಷಿಗಳು ಗೌತಮ ಬುದ್ಧನನ್ನ ನೋಡೋದಕ್ಕೆ ಅಸಿತ ಮಹರ್ಷಿಗಳು ಬೌದೂರಿನಿಂದ ಬರ್ತಾರಂತ. ಆ ಮಗುವನ್ನ ನೋಡ್ತಾರಂತ. ಆ ಮಗುವನ್ನ ನೋಡಿ ಒಂದು ಕಡೆ ಬಹಳ ಸಂತೋಷದಿಂದ ನಗುತ್ತಾರಂತ, ಖುಷಿ ಪಡ್ತಾರಂತ, ಮತ್ತೊಂದು ಕಡೆ ದುಃಖ ಪಡ್ತಾರಂತ ಅದೇ ಕ್ಷಣದೊಳಗ. ರಾಜ ಕೇಳ್ತಾನೆ ಅಸಿತ ಮಹರ್ಷಿಗಳಿಗೆ, ಮಹಾತ್ಮರೇ ಆ ಮಗುವನ್ನ ನೋಡಿ ಯಾಕೆ ನಗುತ್ತಾ ಇರಿ, ಅದೇ ಕ್ಷಣದೊಳಗೆ ಯಾಕ ಅಳ್ತಾ ಇದ್ದೀರಿ ಅಂತ ತಿಳ್ಕೊಂಡ ರಾಜ ಕೇಳ್ತಾನಂತ. ರಾಜ ಆ ಮಗುವನ್ನ ನೋಡಿದ್ರೆ ನನಗೆ ಬಹಳ ಖುಷಿ ಆಗ್ತದ, ಬಹಳ ಸಂತೋಷ ಆಗ್ತದ. ಕಾರಣ ಮುಂದೊಬ್ಬ ಈ ವ್ಯಕ್ತಿ ಜಗತ್ ಪ್ರಸಿದ್ಧನಾಗ್ತಾನೆ, ಲಕ್ಷ ಲಕ್ಷ ಜನರಿಗೆ ದಾರಿ ದೀಪವಾಗ್ತಾನೆ. ಈತನ ದರ್ಶನದ ಭಾಗ್ಯ ಅಹೋಭಾಗ್ಯ ಅಂತ ತಿಳ್ಕೊಂಡು ಹೇಳ್ತಾನೆ. ಈತ ಯಾವ ಹಾದಿ ಒಳಗೆ ನಡ್ಕೊಂಡು ಹೋಗ್ತಾನಲ್ಲ ಆ ಹಾದಿ ಎಲ್ಲ ಪುಣ್ಯಮಯ ಕ್ಷೇತ್ರವಾಗ್ತದ. ಒಣಗಿರ್ತಕ್ಕಂಥ ಗಿಡನೂ ಕೂಡ ಚಿಗುರ್ತಾವ. ಆ ಒಣಗಿರ್ತಕ್ಕಂಥ ಸರೋವರದೊಳಗ ಸುಂದರವಾಗಿರ್ತಕ್ಕಂಥ ಹೂವು ಕೂಡ ಚಿಗುರ್ತಾವ. ಒಣಗಿ ಹೋಗಿರ್ತಕ್ಕಂಥ ಆ ಕೆರೆ ಹೊಳ ಎಲ್ಲ ಕೂಡ ತುಂಬಿ ತುಳುಕ್ತಾವ. ಅಂತ ಪುಣ್ಯವಂತನಾಗ್ತಾನೆ ಇವನು ಮುಂದೊಂದು ದಿವಸ. ಇವನ ದರ್ಶನ ಭಾಗ್ಯವೇ, ಇವನ ದರ್ಶನ ನೋಡೋದಂದ್ರೆ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡು ಹೇಳ್ತಾನೆ. ಅದಕ್ಕ ಖುಷಿ ಆಯ್ತು, ನಕ್ಕೆ ಅಂತ ತಿಳ್ಕೊಂಡ ರಾಜನಿಗೆ ಹೇಳ್ತಾನೆ. ಯಾಕ ಅತ್ತೆ ಅಂತಂದ್ರ, ಯಾಕ ಕಣ್ಣೊಳಗ ನೀರಪ್ಪ, ಯಾಕ ನನಗ ದುಃಖ ಅಂತಂದ್ರೆ ಇವನು ಮುಂದೊಂದು ದಿನ ದೊಡ್ಡವನ ಆದ್ಮೇಲೆ ಪಾಲಿ ಭಾಷೆ ಒಳಗ ಒಂದು ಗ್ರಂಥವನ್ನ ಬರೀತಾನೆ. ಆ ಗ್ರಂಥವನ್ನ ಬರ್ದಿದ್ದು ನನಗೆ ಓದಕ್ಕೆ ಸಿಗೋದಿಲ್ಲ, ಅಷ್ಟರಲ್ಲಿ ನಾ ಸತ್ತು ಹೋಗ್ಬಿಡ್ತೀನಿ, ಅದಕ್ಕ ದುಃಖ ಆಯ್ತು, ಅದಕ್ಕೆ ನಾ ಅತ್ತೆ ಅಂತ ತಿಳ್ಕೊಂಡು ಹೇಳ್ತಾನೆ. ಅಷ್ಟೇ ಅಲ್ಲ, ಹಾನಗಲ್ಲ ಗುರುಕುಮಾರ ಶಿವೇಗಳಂತ ಆಗಿ ಹೋಗ್ತಾರೆ. ಅವರ ಹುಟ್ಟಿ 15 ನಿಮಿಷನೂ ಕೂಡ ಆಗಿರುವುದಿಲ್ಲ. ಆ ಮನೆಯ ಬಾಗಿಲು ಮುಂದೆ ಒಬ್ಬ ಜಂಗಮ ಮೂರ್ತಿ ಭಿಕ್ಷಾನ್ ದೇಹಿ ಅಂತ ತಿಳ್ಕೊಂಡು ಬಂದ ನಿಂದಿರ್ತಾನೆ. ಜಂಗಮ ಮೂರ್ತಿ ಮನೆ ಒಳಗಿರ್ತಕ್ಕಂಥ ಅಜ್ಜಿ ಹೇಳ್ತಾರ, ಮನಿ ಒಳಗ ಮಗು ಹುಟ್ಟ್ಯದ, ಮುಂದೆ ಹೋಗಪ್ಪ ಅಂತ ತಿಳ್ಕೊಂಡು. ಯಾವ ಮಗು ಹುಟ್ಟ್ಯದವ? ಗಂಡು ಮಗು ಹುಟ್ಟ್ಯದ. ಅಲ್ಲವ ತಾಯಿ, ಗಂಡು ಮಗು ಹುಟ್ಟಿದ್ರ ಒಂದಿಷ್ಟು ರುಚಿಯನ್ನ ಅನಿಸ್ತಾರ, ಒಂದಿಷ್ಟು ಸಿಹಿಯನ್ನ ಅನಿಸ್ತಾರ. ನನ್ನ ಜೊಳಗಿಗೆ ನೀ ಏನೂ ನೀಡ್ಲಾರ್ದನ ಮುಂದಿನ ಮನೆಗೆ ಹೋಗು ಅಂತ ತಿಳ್ಕೊಂಡು ಹೇಳಾಕತ್ತೀಯಲ್ಲ, ಏನಾದ್ರೂ ಒಂದಿಷ್ಟು ನೀಡಬಾರ್ದೇನೋ? ಹೋಗಪ್ಪ, ಹೋಗು, ಮನೆ ಒಳಗ ಗಂಡು ಮಗು ಹಡ್ದಾರ, ಮುಂದೆ ಹೋಗು. ಅಲ್ಲ, ಏನೋ ಗಂಡು ಮಗು ಹಡಿದ್ರ ಮನೆ ಒಳಗ ಸಿಹಿ ಸುದ್ದಿ ಅದ, ರುಚಿ ಅನ್ಸ್ತಾರ, ಸಿಹಿ ಅನ್ಸ್ತಾರ, ನೀವ್ ಒಂದಿಟ್ಟು ಏನೋ ನೀಡ್ಲಾರ್ದನ ಮುಂದೆ ಹೋಗಂತ ಅಲ್ವ ಅಜ್ಜಿ? ಅದು ಶ್ರೀಮಂತರ ಮನೆಯಾಗ ಶ್ರೀಮಂತರಿಗೆ ಮಕ್ಕಳ ಭಾಗ್ಯ ಅಂತಕ್ಕಂಥದ್ದು ಬಹಳ ಕಡಿಮೆ ಇರ್ತದ. ಅದಕ್ಕ ಯಾವಾಗ ಹುಟ್ಟಿರ್ತಕ್ಕಂಥ ಅಪರೂಪ ಮಕ್ಕಳಿಗೆ ಆ ಶ್ರೀಮಂತರ ಮನಿ ಒಳಗ ಸಿಹಿ ಅನ್ಸ್ತಾರ, ರುಚಿ ಅನ್ಸ್ತಾರ. ಇದು ಬಡವರ ಮನಿ ಅದ, ಈ ಬಡವರಿಗೆ ಬ್ಯಾಡ 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 ಅಂದ್ರೂ ಕೂಡ ಮಕ್ಕಳು ಹುಟ್ಟುತ್ತಾರ. ಆ ಶಿವಯೋಗಿ ಅಂತಾನ, ಅಜ್ಜಿ ನಿನಗ ಆ ಕೂಸು ಬ್ಯಾಡ ಆಗಿತ್ತಪ್ಪ ಅಂತಂದ್ರ, ನಿನಗವ ವಜ್ಜ ಆಗಿತ್ತಪ್ಪ ಅಂತಂದ್ರ ನನ್ನ ಜೋಳಿಗೆಗೆ ಹಾಕಿ ಬಿಡು ಅಂತ ತಿಳ್ಕೊಂಡ. ಯಾರು ಬ್ಯಾಡ ಅಂತಾರ? ಗಟ್ಟುಳ ಐನಾರದಿನಿ ಹಾಕೊಂಡು ಕರ್ಕೊಂಡು ಹೋಗಂತ ಹೇಳ್ತಾಳ ಅಜ್ಜಿ. ಶೆಟ್ಟಿಲೆ ಇಷ್ಟ ಅಂದ ಹೊಳಿ ತಿರುಗಿ ನೋಡಿದ್ರಟ್ಟಿಗೆನ
ಆ ಪುಣ್ಯಾತ್ಮ ಇರೋದಿಲ್ಲ, ಮಟ್ಟ ಮಾಯ ಆಗಿ ಹೋಗ್ಬಿಟ್ಟಿರ್ತಾನೆ. ಕಾರಣ ಅವನ ಜಂಗಮನ ರೂಪದೊಳಗ ಅಂತಿಂತ ಜಂಗಮನ ಇರುವುದಿಲ್ಲ. ಜಂಗಮನ ರೂಪದೊಳಗ ಆ ಭಗವಂತನೇ ಬಂದು ಕುಮಾರೇಶನಿಗೆ ನೀನು ಸಮಾಜದ ಸೇವೆಯನ್ನು ಮಾಡು ಅಂತ ತಿಳ್ಕೊಂಡು ಅಂದೇ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು. ನಾವೆಲ್ಲ ಇವತ್ತಿನ ದಿವಸ ಶಿವಯೋಗ ಮಂದಿರ ಅಂತಕ್ಕಂಥದ್ದನ್ನ ಕೇಳ್ತೀವಲ್ಲ, ನೋಡ್ತೀವಲ್ಲ. ಈ ಒಂದು ನಾಡಿನೊಳಗ ಎಷ್ಟೆಲ್ಲ ಮಠಗಳದಾವ. ಕಾವಿ ಬಟ್ಟೆಯನ್ನ ನಾವು ನೋಡ್ತೀವಿ, ಹಣೆ ಮೇಲೆ ಭಸ್ಮವನ್ನ ನೋಡ್ತೀವಿ, ತಲೆ ಮೇಲೆ ಪೇಟವನ್ನ ನೋಡ್ತೀವಿ, ಕೊಳ್ಳೊಳಗ ರುದ್ರಾಕ್ಷಿಯನ್ನ ನೋಡ್ತೀವಿ, ಪಾದದೊಳಗ ಪಾದುಕೆಯನ್ನ ನೋಡ್ತೀವಿ. ಇವತ್ತೇನ ನಿಮ್ಮ ಮುಂದೆ ಇಬ್ರು ಒಬ್ಬರು ಹಾಡಾಕತ್ತಾರ, ಒಬ್ಬರು ನುಡ್ಸಾಕತ್ತಾರ. ಇವತ್ತೇನ ಈ ನಾಡಿನೊಳಗೆ ಕಾವಿ ಅಂತಕ್ಕಂಥದ್ದು, ಸಂಗೀತ ಅಂತಕ್ಕಂಥದ್ದು ಇವತ್ತು ಕೂಡ ಜೀವಂತ ಅದೇ ಅಂತಂದ್ರೆ ಅದಕ್ಕೆ ಕಾರಣ ಹಾನಗಲ್ಲ ಕುಮಾರ ಶಿವಯೋಗಿಗಳು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ. ಆ ಪುಣ್ಯಾತ್ಮ ಹುಟ್ಟಿ ಇನ್ನ 15 ನಿಮಿಷ ಕೂಡ ಆಗಿದ್ದಿಲ್ಲ. ಆ ಜಂಗಮನ ರೂಪದೊಳಗ ಆ ಪರಮಾತ್ಮ ಅಂತಕ್ಕಂಥ ಬಂದ ಪ್ರೇರಣೆಯನ್ನ ಕೊಟ್ಟು ಹೋಗ್ತಾನೆ. ದೊಡ್ಡವರು ಹುಟ್ಟುವುದಕ್ಕ ಒಂದು ಕಾರಣ ಇರ್ತದೆ. ಕಾರಣ ಇಟ್ಕೊಂಡೇ ಅವರು ಹುಟ್ಟುತ್ತಾರೆ. ನಿಮ್ಮಂಗ ಅವ್ರು ಹುಟ್ಟೋದಿಲ್ಲ. ನಮ್ಮ ಹುಟ್ಟು ಹೆಂಗಪ್ಪ ಅಂತಂದ್ರೆ ಒಂದು ದಿನ ಎಲ್ಲಾರು ಹುಟ್ಟಿದಂಗ ಹುಟ್ಟುತ್ತೀವಿ, ಎಲ್ಲಾರು ಬೆಳೆದಂಗ ಬೆಳಿತೀವಿ, ಎಲ್ಲಾರು ಸತ್ತಂಗ ಒಂದು ದಿನ ನಾವು ಕೂಡ ಸತ್ತು ಹೋಗ್ಬಿಡ್ತೇವೆ. ಆದ್ರೆ ದೊಡ್ಡವ್ರ ಹುಟ್ಟು ಕಾರಣ ಇರ್ತದಂತ, ಭೂಮಿಗೆ ಬರಬೇಕಾದ್ರೆ ಕಾರಣ ಇರ್ತದಂತ. ಅದಕ್ಕ ಕಾರಣಿಕ ಯುಗ ಪುರುಷ ಅಂತ ಕರೆದ್ರು. ಲೋಕದಂತೆ ಬಾರರು, ಲೋಕದಂತೆ ಇರರು ನೋಡು ನಮ್ಮ ಶರಣರು, ಲೋಕದಂತೆ ಹೋಗರು, ಲೋಕದಂತೆ ಬಾರರು ನಮ್ಮ ಶರಣರು, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ನಮ್ಮ ಶರಣರು ಅಂತ ತಿಳ್ಕೊಂಡು ಹೇಳ್ತಾರೆ. ದೊಡ್ಡವರು ಹುಟ್ಟೋದಕ್ಕ ಒಂದು ಕಾರಣ ಅಂತಕ್ಕಂಥದ್ದು ಇರ್ತದ. ಕಾರಣ ನಿಂಗೆ ಹುಟ್ಟು ಅವ್ರದಲ್ಲ ಅಂತ ಹೇಳ್ತಾರೆ. ಹೀಗೆ ಬಸವಣ್ಣ ಹುಟ್ಟಿದ 12 ದಿವಸಕ್ಕೆ ನೀವೆಲ್ಲರೂ ಕೂಡ ಹೆಸರಿಟ್ರಲ್ವ. ಜೋಜೋ ಪದವನ್ನ ಹಾಡ್ತಾ ಬಾಳ ಸಡಗರದಿಂದ ನೀವೆಲ್ಲ ಬಸವಣ್ಣ, ಬಸವರಾಜ, ಬಸವರಸ, ಬಸವಪ್ರಭುವೇ ಅಂತ ತಿಳ್ಕೊಂಡು ಬಹಳ ಚಂದ ಹೆಸರಿಟ್ರಿ. ಲಾಲಿ ಜೋ ಜೋ ಕಂದ ಜೋ ಜೋ ಬಾಲಚಂದ್ರ ಜೋ ಜೋ ಲೀಲಾನಂದ ಜೋ ಜೋ ಬಸವರಾಜ ಜೋ ಜೋ ಲಾಲಿ ಜೋ ಜೋ ಕಂದ ಜೋ ಜೋ ಬಸವರಾಜ ಜೋ ಜೋ. ಎಂತ ಹರಕೆಯ ತಾಯಿದೋ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನಡಕಂದ, ಜ್ಯೋತಿಯಾಗು ಜಗಕ್ಕೆಲ್ಲ. ಆ ಮಾದಲಾಂಬಿಕೆ ಆ ಮಗುವಿಗೆ ಹೇಳ್ತಿರ್ತಾರೆ. ಆ ಮಾದಲಾಂಬಿಕೆ ಮಾದರಸ ಮುದ್ದಾದ ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಅಂತಃಕರಣದ ಮಾತುಗಳನ್ನ ಹೇಳ್ತಾ ಹೇಳ್ತಾ ಆ ಮಗುವನ್ನ ಬೆಳೆಸ್ತಾ ಇರ್ತಾರೆ. ಒಬ್ಬ ಸುಭಾಷಿತಗಾರ ಹೇಳ್ತಾನೆ, ಈ ಜಗತ್ತಿನೊಳಗೆ ಕೆಟ್ಟ ಮಕ್ಕಳು ಹುಟ್ಟಬಹುದಾದ್ರೆ ಕೆಟ್ಟ ತಾಯಂದ್ರೆ ಇರೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾನೆ ಒಬ್ಬ ಸುಭಾಷಿತಗಾರ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು. ಈ ಪ್ರಪಂಚದೊಳಗ ಕೆಟ್ಟ ಮಕ್ಕಳು ಹುಟ್ಟಬಹುದಾದ್ರೆ ಕೆಟ್ಟ ತಾಯಂದ್ರೆ ಇರೋದಿಲ್ಲ ಅಂತ ಹೇಳ್ತಾರೆ. ಎಷ್ಟೊಂದು ಆ ನಮ್ಮ ತಾಯಂದ್ರಿಗೆ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿ, ಆ ಮೋಹ, ಆ ಮಮಕಾರ ಅಂತಂದ್ರೆ ತನ್ನ ರಕ್ತವನ್ನ ಹಿಡ್ಕೊಂಡು ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಎಷ್ಟೆಲ್ಲ ಪ್ರೀತಿ ಇರ್ತಿರಲ್ವ ನೀವು. ಆ ಮಕ್ಕಳಂತಂದ್ರೆ ಸಾಕು, ಎಷ್ಟೆಲ್ಲ ಮೋಹ ಇರ್ತದ, ಮಮಕಾರ ಇರ್ತದ. ಕರೆ ಐತಿಲ್ರಿವ, ನಾ ಹೇಳೋದು ಕರೆ ಐತಿಲ್ಲ. ಮಾಡ್ಕೊಂಡು ಗಂಡನಾದ್ರೂ ಕೂಡ ಬಿಡ್ತೀರಿ ನೀವು, ಹಡ್ದಿರ್ತಕ್ಕಂಥ ಮಕ್ಕಳನ್ನ ಬಿಟ್ಟು ಕೊಡೋದಿಲ್ಲ. ಕಾರಣ ಆ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿ, ಆ ವ್ಯಾಮೋಹ, ಆ ಮೋಹ ಅಂತಕ್ಕಂಥದ್ದು, ಅತಿಯಾದ ಕಾಳಜಿ ಅಂತಕ್ಕಂಥದ್ದು. ಯಾಕ ರಕ್ತವನ್ನ ಹಂಚಿ ಹುಟ್ಟಿರ್ತಕ್ಕಂಥ ಮಗು ಅದ, ಮಾಡ್ಕೊಂಡಿರ್ತಕ್ಕಂಥ ಗಂಡನನ್ನು ಕೂಡ ಬಿಟ್ಕೊಡ್ತೀರಿ, ಆದ್ರೆ ಮಕ್ಕಳನ್ನ ಬಿಟ್ಕೊಡೋದಿಲ್ಲ. ಅಂತ ತ್ಯಾಗಮಯಿ ಜೀವ ತಾಯಂದಿರುದು, ಅಂತ ತ್ಯಾಗಮಯಿ ಜೀವ. ಈ ಜಗತ್ತಿನೊಳಗೆ ಕೆಟ್ಟ ಮಕ್ಕಳು ಹುಟ್ಟಬಹುದಾದ್ರೆ ಕರೆ ಕೆಟ್ಟ ತಾಯಂದ್ರೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ.
10,000 ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳೆಲ್ಲ ವೇದ ಆಗಮನಗಳನ್ನ ಕೊಟ್ಟು ಹೋದ್ರು. ಆ ವೇದ ಆಗಮನದೊಳಗ ಪಾಠ ಅದ. ಏನ್ ಪಾಠಪ್ಪ ಅಂತಂದ್ರೆ ಸತ್ಯಮೋದ ಧರ್ಮಂ ಚರ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಅಂತ ತಿಳ್ಕೊಂಡು ಹೇಳಿದ್ರು 10,000 ವರ್ಷಗಳ ಹಿಂದೆ. ಯಾಕೆ 10,000 ವರ್ಷಗಳ ಹಿಂದೆ ಗುಡಿ ಗುಂಡಾರಗಳು ಇದ್ದಿದ್ದಿಲ್ಲ ಏನು, ಮಠಮಾನ್ಯಗಳು ಇದ್ದಿದ್ದಿಲ್ಲ ಏನು? ಇದ್ರೂ ಕೂಡ ಆ ಋಷಿಮುನಿಗಳು ಆ ವೇದ ಆಗಮ ಉಪನಿಷತ್ತಿನೊಳಗ ಆ ದೇವರುಗಳನ್ನ ಕುರಿತಾಗಿ ಪರಿಚಯವನ್ನ ಮಾಡಿಸಲಿಲ್ಲ. ಯಾವುದರ ಪರಿಚಯ ಪರಿಚಯ ಮಾಡಿಸಿದ್ರಪ್ಪ ಅಂತಂದ್ರೆ ಸತ್ಯಮೋದ ಧರ್ಮಂಚರ ಮಾತೃದೇವೋ ಭವ. ಈ ಜಗತ್ತಿನೊಳಗ 4 ದೇವರುಗಳು ಅದಾವ ಅಂತ ಹೇಳ್ತಾರೆ. ಒಂದನೇ ದೇವರು ಯಾವುದು? ಮಾತೃದೇವೋ ಭವ. ಎರಡನೇ ದೇವರು ಪಿತೃದೇವೋ ಭವ. ಮೂರನೇ ದೇವರು ಆಚಾರ್ಯ ದೇವೋ ಭವ. ನಾಲ್ಕನೇ ದೇವರು ಅತಿಥಿ ದೇವೋ ಭವ ಅಂತ ತಿಳ್ಕೊಂಡು ಹೇಳ್ತಾರ. ಅತಿಥಿ ದೇವೋ ಭವ ಅಂತ ತಿಳ್ಕೊಂಡು ನಮ್ಮ ಋಷಿಮುನಿಗಳು 10 ವರ್ಷದ ಮುಂದೆ ಆ ಗುಡಿ ಗುಂಡಾರಗಳ ಬಗ್ಗೆ ಪರಿಚಯನ ಮಾಡ್ಲಿಲ್ಲ. ಆ ಗುಡಿ ಗುಂಡಾರದೊಳಗೆ ಇರ್ತಕ್ಕಂಥವ್ರು ದೇವರಲ್ಲ, ನಿನ್ನ ಹಡ್ದಿರ್ತಕ್ಕಂಥ ತಾಯಿ ನಿಜವಾಗಿರ್ತಕ್ಕಂಥ ದೇವರು ಅಂತ ತಿಳ್ಕೊಂಡು ಹೇಳಿದ್ರು. ದೇವರು ಅಂತ ತಿಳ್ಕೊಂಡು ಹೇಳಿದ್ರು. ಮೊದಲನೇ ದೇವರು ಯಾರಪ್ಪ ಅಂತಂದ್ರೆ ಹಡ್ದಿರ್ತಕ್ಕಂಥ ತಾಯಿ ಅಂತ ಹೇಳ್ತಾರ. ಪವಿತ್ರವಾಗಿರ್ತಕ್ಕಂಥ ಆ ಇಸ್ಲಾಂ ಧರ್ಮದ ಕುರಾಣದೊಳಗೆ ಹೇಳ್ತಾರೆ, ಸ್ವರ್ಗ ಎಲ್ಲದ ಅಂತ ಕೇಳಿದ್ರೆ ಸ್ವರ್ಗ ಎಲ್ಲೈತಿ ಅಂತ ತಿಳ್ಕೊಂಡು ಹೇಳಿದ್ರೆ ನಿನ್ನ ತಾಯಿಯ ಪಾದದ ಕೆಳಗೆ ನಿಜವಾಗಿರ್ತಕ್ಕಂಥ ಸ್ವರ್ಗ ಅದ. ಪವಿತ್ರವಾಗಿರ್ತಕ್ಕಂಥ ಕುರಾಣದೊಳಗೆ ಹೇಳ್ತಾರೆ ಸ್ವರ್ಗ ಮ್ಯಾಲಿಲ್ಲೋ ಹುಚ್ಚ, ಆ ತಾಯಿಯ ಒಂದು ಪಾದದ ಕೆಳಗದ ಸ್ವರ್ಗ ಅಂತಕ್ಕಂಥದ್ದನ್ನ ಮಾತು ಹೇಳ್ತಾರೆ. ಸ್ವರ್ಗ ಅಂತಕ್ಕಂಥದ್ದನ್ನ ನಿಮಗೆಲ್ಲ ಗೊತ್ತಿರಬೇಕು. ಪುಣ್ಯಕ್ಷೇತ್ರಗಳನ್ನ ಹೋಗಿ ಅಡ್ಡಾಡಿ ಕಾಶಿ ರಾಮೇಶ್ವರನೋ ಗೋಕರ್ಣನೋ ಎಲ್ಲೋ ಹೋಗಿ, ಪುಣ್ಯಕ್ಷೇತ್ರ ಅಂತಂದ್ರೆ ಅಲ್ಲಿ ಹೋಗಿ ನಾವು ಒಂದಿಷ್ಟು ಯಮುನಾ ನದಿ ಗಂಗಾ ಇವೆಲ್ಲ ನೀರೊಳಗೆ ಮುಳುಗಿ ನಾವು ಎದ್ದು ಬಂದಿವಪ್ಪ ಅಂತಂದ್ರ ನಮ್ಮ ಪಾಪಗಳೆಲ್ಲವೂ ಕೂಡ ಕಳೆದು ಹೋಗ್ತಾವ ಅಂತ ತಿಳ್ಕೊಂಡು ನಾವೆಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಲ್ವ. ಯಾಕೆ ಪುಣ್ಯಕ್ಷೇತ್ರ ಅಂತಂದ್ರೆ ನಮ್ಮ ಪಾಪಗಳನ್ನ ಕಳೆದುಕೊಂಡು ಪುಣ್ಯವನ್ನ ತಗೊಂಡು ಬರಾಕ ನಾವು ಹೋಗ್ತೀವಿ. ಆದ್ರ ಪಾಪಗಳನ್ನ ಕಳೆದುಕೊಂಡು ಪುಣ್ಯವನ್ನ ತಗೊಂಡು ಬರಾಕ ನಾವು ಹೋಗ್ತೀವಿ. ಆದ್ರೆ ಒಬ್ಬ ಜ್ಞಾನಿ ಹೇಳ್ತಾನ, ನೀ ಪುಣ್ಯಕ್ಷೇತ್ರಗಳಿಗೆ ಹೋಗು, ನಿನಗೆ ಬ್ಯಾಡ ಅಂದಿಲ್ಲ. ಅಲ್ಲಿ ನದಿ ಒಳಗೆ ಮುಳುಗಿ ನೀ ಸ್ನಾನ ಮಾಡು, ನಿನಗೆ ಬ್ಯಾಡ ಅಂದಿಲ್ಲ. ಆದ್ರೆ ಈ ಜಗತ್ತಿನೊಳಗ ಪುಣ್ಯಕ್ಷೇತ್ರ ಅಂತಂದ್ರೆ ಯಾವ್ದು ಅಂತಂದ್ರೆ ತಾಯಿಯ ಮಡಿಲು ಅಂತಕ್ಕಂಥದ್ದು ಪುಣ್ಯಕ್ಷೇತ್ರ ಅದ. ಅದ್ರ ಮುಂದೆ ಈ ಜಗತ್ತಿನೊಳಗೆ ಯಾವ್ದು ಕೂಡ ಪುಣ್ಯಕ್ಷೇತ್ರ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ತಾಯಿಯ ಮಡಿಲು ಅಂತಕ್ಕಂಥದ್ದು ಕಾರಣ ಈ ಜಗತ್ತನ್ನ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಬ್ರಹ್ಮ ವಿಷ್ಣು ಇವರೆಲ್ಲರೂ ಕೂಡ ಆ ತಾಯಿ ಮಡಿಲೊಳಗೆ ಬೆಳೆದು ಬಂದಿರ್ತಕ್ಕಂಥವ್ರಪ್ಪ. ಆ ತಾಯಿಯ ಮಡಿಲೊಳಗ ಬೆಳಗ್ಗೆ ಬಂದಿರ್ತಕ್ಕಂಥವ್ರು ಅಂತ ಹೇಳ್ತಾರೆ. ಆ ತಾಯಿಯ ತ್ಯಾಗ ಅಂತಕ್ಕಂಥದ್ದು ಬಹಳ ದೊಡ್ಡದು. ತಾಯಿಯ ತ್ಯಾಗ ಅಂತಂದ್ರೆ ಸಾಮಾನ್ಯವಾಗಿ ತಾಯಿ ಅಂತಂದ್ರೆ ಕೇವಲ ಒಂದು ಹೆಣ್ಣಲ್ಲ, ಅವಳು ಎಲ್ಲವನ್ನ ಸಹಿಸಲು, ಎಲ್ಲವನ್ನ ಆ ಮನೆತನದ ಒಂದು ಜವಾಬ್ದಾರಿಗಳನ್ನು ಹೊತ್ತು ಬೇಕು ಬೇಡ ಅಂತಕ್ಕಂಥದ್ದನ್ನ ಎಲ್ಲ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಗೆಳೆಯ ಗೆಳತಿ ಎಲ್ಲರನ್ನು ಕೂಡ ಇದ್ರು ಕೂಡ ಎಲ್ಲರನ್ನು ಬಿಟ್ಟು ನಮ್ಮ ಜೊತೆ ಮಕ್ಕಳಿಗಾಗಿ ಏನು ಬೇಕು ಬೇಡ ಅಂತಕ್ಕಂಥದ್ದನ್ನ ಎಲ್ಲವನ್ನ ನೋಡೋದಕ್ಕಾಗಿ ತಾಯಿ ಎಲ್ಲ ತನ್ನ ಆಸೆಗಳನ್ನ ತ್ಯಾಗವನ್ನ ಮಾಡ್ತಿರ್ತಾಳಲ್ಲವಾ. ಅದಕ್ಕೆ ನಿಮಗ ತ್ಯಾಗಮಯಿ ತಾಯಂದ್ರು ಅಂತ ಕರೀತಾರೆ. ನಿಮಗೆ ಕಿಮ್ಮತ್ತು ಬಹಳ ದೊಡ್ಡದ, ನಿಮಗೆ ಕಿಮ್ಮತ್ತು ಬಹಳ ದೊಡ್ಡದ. ತಾಯಿ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥವಳಲ್ಲ. ಶ್ರವಣ ಕುಮಾರನ ಹೆಸರನ್ನ ನಾವೆಲ್ಲ ಕೇಳಿವಲ್ಲ. ತನ್ನ ತಂದೆ ತಾಯಿಗಳು ಪುಣ್ಯಕ್ಷೇತ್ರಕ್ಕೆ ದರ್ಶನವನ್ನ ಮಾಡಬೇಕು ಅಂತ ತಿಳ್ಕೊಂಡು ಕಣ್ಣಿರೋದಿಲ್ಲ ತಂದೆ ತಾಯಿಗಳಿಗೆ. ಇಬ್ಬರನ್ನು ಕೊಂಡು ಹೋಗಿ ಪುಣ್ಯಕ್ಷೇತ್ರದ ದರ್ಶನವನ್ನ ಮಾಡಿಸ್ತಾನೆ. ಶಿವಾಜಿ ಮಹಾರಾಜ ಜೀಜಾಬಾಯಿ ಅವರ ಹೆಸರನ್ನ ನಾವೆಲ್ಲ ಕೇಳ್ತೀವಿ. ಗಾಂಧೀಜಿಯವರ ಹೆಸರನ್ನ ನಾವೆಲ್ಲ ಕೂಡ ಕೇಳ್ತೀವಿ. ಸೊಮ್ಮನೆ ಹಂಗ ಒಂದು ವಿಚಾರ ಮಾಡೋಣ. ಜೀವನದೊಳಗ ನಾವೊಂದು 4 ರೂಪಾಯಿ ಗಳಿಸೀವಿ ಅಂತಂದ್ರ, ನಾವೊಂದು 4 ಮಂದಿ ಒಳಗೆ ಅದೀವಿ ಅಂತಂದ್ರ ಅದಕ್ಕ ನೋಡಿ ಸಂತೋಷ ಪಡೋರು ಬಹಳ ಜನ ಅದಾರೋ, ಏನು ಸಂಕಟ ಪಡೋರು ಬಹಳ ಜನ ಅದಾರಪ್ಪ. ಸುಮ್ಮ ಹಂಗ ವಿಚಾರ ಮಾಡೋಣ. ನಾವೊಂದು 4 ರೂಪಾಯಿ ಗಳಿಸೀವಿ, ಮನಿ ಕಟ್ಟೀವಿ, ಒಂದ್ 4 ಜನಕ್ಕೆ ನಾವು ಬೇಕಾಗಿವಿ ಅಂತ ತಿಳ್ಕೊಂಡು ನಾವು ಸಮಾಜದೊಳಗೆ ಅದೀವಪ್ಪ ಅಂತಂದ್ರ
ಅದನ್ನ ನೋಡಿ ಖುಷಿ ಪಡೋರು ಬಹಳ ಜನ ಅದಾರೋ, ಏನ್ ಅದನ್ನ ನೋಡಿ ಸಂಕಟ ಪಡೋರು ಬಹಳ ಜನ ಅದಾರೋ? ಯಾರದಾರ್ರಿ? ಸಂಕಟ ಪಡೋರು ಬಹಳ ಜನ ಅದಾರಲ್ಲ ಜೀವನದೊಳಗ. ಆದ್ರೆ ಮಗ ಬೆಳೆದಂಗ 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 ಖುಷಿಯನ್ನ ಪಡ್ತಕ್ಕಂತ ಎರಡು ಜೀವಿಗಳದಾವ. ಮಗ ಬೆಳೆದಂಗ 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 ಬಹಳ ಸಂತೋಷವನ್ನ ಪಡ್ತಕ್ಕಂತ ಎರಡು ಜೀವಿಗಳದಾವ. ಅವ ಯಾವಪ್ಪ ಅಂತಂದ್ರ ತಂದೆ ಮತ್ತು ತಾಯಿ ಅಂತಕ್ಕಂಥವು. ತಂದೆ ಮತ್ತು ತಾಯಿ ಅಂತಕ್ಕಂಥವು ಬಹಳ ಖುಷಿ ಪಡ್ತಾರ. ಯಾಕ? ನನ್ನ ಮಗ ಬೆಳೆದ, ನನ್ನ ಮಗ ದೊಡ್ಡವನಾದ ಅಂತ ತಿಳ್ಕೊಂಡು ಬಹಳ ಖುಷಿ ಪಡ್ತಾವ. ಹೊಟ್ಟಿಲೆ ಬೆನ್ನಿಂದ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದ್ರು ಕೂಡ ಖುಷಿ ಪಡೋದಿಲ್ಲ. ಯಾಕ? ನನಗಿಂತ ಹೆಚ್ಚ ಅವ ಬೆಳೆದ ಅಂತ ತಿಳ್ಕೊಂಡು. ಅಕ್ಕ ತಂಗಿನೂ ಕೂಡ ಖುಷಿ ಪಡೋದಿಲ್ಲ. ಯಾಕ? ನನಗಿಂತ ಹೆಚ್ಚು ಅವಳು ಬೆಳೆದು ಅಂತ ತಿಳ್ಕೊಂಡು. ಆದ್ರೆ ಈ ಬೆಳೆದ ಮೇಲೆ ಖುಷಿಯನ್ನ ಪಡ್ತಕ್ಕಂತ, ಸಂಕಟ ಪಡಲಾರದೆ ನಮಗೆ ಮತ್ತಷ್ಟು ಹಾರೈಸ್ತಕ್ಕಂಥ ಕೆಲಸ ಈ ತಂದೆ ತಾಯಿಗಳು ಮಾಡ್ತಾರ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದ. ತಂದೆ ತಾಯಿಗಳಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥವ್ರಲ್ಲ. ಯಾಕೆ ಸಣ್ಣವರಿದ್ದಾಗ ನಮಗೆ ತಂದೆ ತಾಯಿಗಳು ಬಡಿತಾರ ಹೊಡಿತಾರ ಓದ್ರಿ ಅಂತ ತಿಳ್ಕೊಂಡು ಯಾಕೆ ಹೇಳ್ತಾರಪ್ಪ ಅಂತಂದ್ರ ಅವ್ರ ಸಲುವಾಗಿ ಅಲ್ಲ, ಅವ್ರ ಸಲುವಾಗಿ ಅಲ್ಲ, ನಮ್ಮ ಸಲುವಾಗಿ ಹೇಳ್ತಾರ. ನಿನ್ನ ಮುಂದಿನ ಭವಿಷ್ಯಕ್ಕಾಗಿ ನೀ ಓದು, ನಿನ್ನ ಹೆತ್ತವರ ಖುಷಿಗಾಗಿ ನೀ ಓದು, ನಿನ್ನ ಮೇಲೆ ನಂಬಿಕೆ ಇಟ್ಟ ಶಿಕ್ಷಕರಿಗಾಗಿ ನೀ ಓದು, ನಿನ್ನ ಕಾಲ ಮೇಲೆ ನಿಲ್ಲಲು ನೀ ಓದು, ನಿನ್ನನ್ನು ಅವಮಾನಿಸಿದವರ ಎದುರಿಗೆ ನೀ ಓದು, ನಿನ್ನನ್ನು ವಿದ್ಯೆ ಇಲ್ಲ ಎಂದು ಹೇಳಿದವರ ಎದುರಿಗೆ ನೀವು ಓದು. ವಿದ್ಯೆ ಎಂದರೆ ಅಕ್ಷರ ಜ್ಞಾನವಲ್ಲ, ಅದು ಒಂದು ಜೀವನ ಅಂತ ತಿಳ್ಕೊಂಡು ಹೇಳ್ತಾರೆ ಜ್ಞಾನಿಗಳು. ಅದು ಒಂದು ಜೀವನ ಅಂತ ತಿಳ್ಕೊಂಡು ಹೇಳ್ತಾರೆ. ತಾಯಿ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥವಳಲ್ಲ. ಜನನಿ ಜನ್ಮಭೂಮಿಚ್ಚ ಸ್ವರ್ಗಾದಪಿ ಗರಿಯಸಿ. ಆ ಮರ್ಯಾದ ಪುರುಷೋತ್ತಮ ಅಂತ ಕರೆಸಿಕೊಂಡಿರ್ತಕ್ಕಂಥ ಶ್ರೀರಾಮಚಂದ್ರನು ಕೂಡ ಹೇಳ್ತಾನೆ, ಹಡೆದಿರ್ತಕ್ಕಂಥ ತಾಯಿ ಈ ಭೂಮಿ ಇವೆರಡು ಕೂಡ ಸ್ವರ್ಗಕ್ಕಿಂತ ಮಿಗಿಲು ಅಂತ ತಿಳ್ಕೊಂಡು ಹೇಳ್ತಾರೆ. ಸ್ವರ್ಗಕ್ಕಿಂತ ಮುಗಿಲು ಅಂತ ತಿಳ್ಕೊಂಡು ಹೇಳ್ತಾರೆ. ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳನ್ನ ಒಂದಿಷ್ಟು ಬೇಜಾರು ಮಾಡಿ ಮಳೆಯಪ್ಪಜ್ಜನ ಗುಡಿಗೋ ಅಜ್ಜಾರಂತೆಕೋ ಬಂದು ನೀವು ನಮಸ್ಕಾರ ಮಾಡಿದ್ರಪ್ಪ ಅಂತಂದ್ರ ಅದು ಒಳ್ಳೇದಲ್ಲ. ಅಜ್ಜಾರು ಹೇಳ್ತಾರ, ಮಳೆಯಪ್ಪಜ್ಜರು ಹೇಳ್ತಾರ, ಏ ಹುಚ್ಚ, ನಾವು ನಿಜವಾಗಿರ್ತಕ್ಕಂಥ ದೇವರಲ್ಲೋ, ನೀನು ಮನೆ ಒಳಗಿರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳು ನಿಜವಾಗಿರ್ತಕ್ಕಂಥ ದೇವರದಾರ, ಅವರಿಗೆ ಹೋಗಿ ನಮಸ್ಕಾರ ಮಾಡು, ಅವರಿಗೆ ಹೋಗಿ ನಮಸ್ಕಾರ ಮಾಡು ಅಂತ ತಿಳ್ಕೊಂಡು ಹೇಳ್ತಾರ. ತಾಯಿ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥವಳಲ್ಲ. ಯುವತಿಯರಿಗೆ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿಟ್ಕೊಳ್ರಿ. ಹಸಿದಂತ ಬಟ್ಟೆ, ಹಸಿದಂತ ಹೊಟ್ಟೆ ಅಂದ್ರೆ, ಹಸಿದಂತ ಹೊಟ್ಟೆ ಅಂತಂದ್ರೆ ಅವ್ವ, ಹರಿದಂತ ಬಟ್ಟೆ, ಹರಿದಂತ ಬಟ್ಟೆ ಅಂತಂದ್ರೆ ಅಪ್ಪ. ಹಸಿದಂತ ಹೊಟ್ಟೆ, ಹರಿದಂತ ಬಟ್ಟೆ ಇವು ಎರಡೂ ಇಲ್ಲಪ್ಪ ಅಂತಂದ್ರ ನಮ್ಮ ಬದುಕೇ ಮೂರ ಬಟ್ಟೆ ಅಂತ ಹೇಳ್ತಾನೆ ಒಬ್ಬ ಜ್ಞಾನಿ. ನಮ್ಮ ಬದುಕೇ ಮೂರ ಬಟ್ಟೆ ಅಂತ ಹೇಳ್ತಾನೆ. ಗುಡಿಗುಂಡಾರಕ್ಕೆ ಹೋಗಿ ಕಲ್ಲು ದೇವರುಗಳಿಗೆ ಕೈ ಮುಗಿದು ತಂದೆ ನೀ ಅದನ್ನು ಕೊಡು ಇದನ್ನು ಕೊಡು ಅಂತ ತಿಳ್ಕೊಂಡು ಕೇಳೋದಕ್ಕಿಂತ ಮೊದಲ ಆ ಕಣ್ಣಿಗೆ ಕಾಣುವ ತಾಯಿ ದೇವರದ ಆಕೆ ಕಾಲಿಗೆ ನಮಸ್ಕಾರ ಮಾಡಿ ಸಾಕಪ್ಪ, ನಿನಗೆ ಮುಕ್ತಿ ಫಲ ದೊರಕ್ತದ ಅಂತ ತಿಳ್ಕೊಂಡು ಹೇಳ್ತಾರೆ. ನಿನಗೆ ಮುಕ್ತಿ ಫಲ ದೊರಕ್ತದ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಜಗತ್ತಿನೊಳಗ ಮೊಟ್ಟ ಮೊದಲಿಗೆ ಆ ತಾಯಿ ದೇವರಂತ ಕರೀತಾರ. ತಾಯಿಯ ಮೊದಲ ದೇವರು, ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಅಂತ ಯಾಕೆ ಕರೀತಾರ? ಕಣ್ಣಿಗೆ ಕಾಣ್ತಕ್ಕಂತ ದೇವರು ಅಂತಂದ್ರೆ ತಾಯಿ ಸಾಮಾನ್ಯವಾಗಿರ್ತಕ್ಕಂಥವಳಲ್ಲ. ಹಂಗ ಒಂದಿಷ್ಟು ಸೋಮನ ಖುಷಿಯಾಗಿ ಅಮ್ಮ ಅಂತಂದ್ರೆ ಸಾಕು, ಕಷ್ಟಗಳೆಲ್ಲ ಕಳೆದು ಹೋಗ್ಬಿಡ್ತಾವಂತ, ಕಷ್ಟಗಳೆಲ್ಲ ಕಳೆದು ಹೋಗ್ಬಿಡ್ತಾವಂತ. ಹೀಗೆ ಒಂದು ಸಂದರ್ಭ ಇವತ್ತಿನ ದಿನಮಾನ ಹೆಂಗ್ ಬಂದೈತಪ್ಪ ಅಂತಂದ್ರೆ ಚಿಕ್ಕೋಡಿ ಒಳಗೆ ನಡೆದಿರ್ತಕ್ಕಂಥ ಘಟನೆ ಇದು. ತಂದೆ ತಾಯಿಗಳು ಇಬ್ರು ಕೂಡ, ತಂದೆ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಾನ, ತಾಯಿ ಮನೆ ಒಳಗೆ ಕೆಲಸ ಮಾಡಕತ್ತಿರ್ತಾಳ. ಮಗ ಫಾರಿನ್ ಒಳಗೆ ಕೆಲಸ ಮಾಡ್ತಿರ್ತಾನೆ. ಮಾಡುವಂತ ಸಂದರ್ಭದೊಳಗ ತಾಯಿ ತೀರ್ ಹೋಗಿ ಬಿಟ್ಟಿರ್ತಾಳ. ಅವಾಗ ಕೂಡ ಊರಿನಲ್ಲಿ ಇರ್ತಕ್ಕಂಥ ಹಿರಿಯರು ಫೋನ್ ಮಾಡ್ತಾರ, ಏನಂತ, ನಿನ್ನ ತಾಯಿ ತೀರ್ ಹೋಗ್ಬಿಟ್ಟಾಳಪ್ಪ, ಮತ್ತ ಆ ತಾಯಿ ಮನೆಗೆ ಬಾ ಅಂತ ತಿಳ್ಕೊಂಡು. ಇಲ್ಲ ನಾ ಬರೋದಿಲ್ಲ, ಇಲ್ಲೇ ಫೋನ್ ಒಳಗೆ ವಿಡಿಯೋ ಕಾಲ್ ಮಾಡಿ ನೋಡ್ತೀನಿ ಅಂತ ತಿಳ್ಕೊಂಡು ಅದಕ್ಕೆ ಎಷ್ಟು ಖರ್ಚು ಬರ್ತದ ಎಲ್ಲ ಖರ್ಚು ನಾ ಕೊಡ್ತೀನಿ ಅಂತ ತಿಳ್ಕೊಂಡು
ಹಡ್ದಿರ್ತಕ್ಕಂಥ ಮಗ ತಾಯಿ ಮನೆಗೆ ಬರ್ಲಿಲ್ಲ ಅಂತ ನೋಡ್ರಿ, ಬಹಳ ದೂರ ಏನಲ್ವಾ, ಇಲ್ಲೇ ಚಿಕ್ಕೋಡಿ ಒಳಗೆ ನಡೆದಿರ್ತಕ್ಕಂಥ ಘಟನೆ ಇದು. ಇವತ್ತಿನ ಪರಿಸ್ಥಿತಿ ಹಿಂಗದ. ಯಾಕ ಮಕ್ಕಳಿಗೆ ನಾವು ಒಳ್ಳೆ ರೀತಿ ಸಂಸ್ಕಾರವನ್ನ ಕೊಡಲಾರ್ದಕ್ಕ ಇವತ್ತಿನ ಮಕ್ಕಳು ಕೇಳ್ತಾರ, ನಮಗೆ ನೀವು ನಮಗಾಗಿ ಏನ್ ಮಾಡಿರಿ ಅಂತ ತಿಳ್ಕೊಂಡು. ಇವತ್ತಿನ ಮಕ್ಕಳು ತಂದೆ ತಾಯಿಗಳಿಗೆ ಕೇಳ್ತಾರ, ನೀವು ನಮಗ ಏನನ್ನ ಮಾಡಿರಿ ಅಂತ ತಿಳ್ಕೊಂಡು ಕೇಳ್ತಾರ. ಹುಚ್ಚ, ಅವ್ರಿಲ್ಲಪ್ಪ ಅಂತಂದ್ರೆ ನೀ ಎಲ್ಲಿ ಇರ್ತಿದ್ದೋ? ತಂದೆ ತಾಯಿ ಇಲ್ಲಪ್ಪ ಅಂತಂದ್ರೆ ನೀ ಎಲ್ಲಿ ಇರ್ತಿದ್ದಿ? ದೇಹಕ್ಕೆ ಬ್ಲಡ್ ಕೊಟ್ಟಾರ, ಆಲೋಚನೆಗೆ ಹೆಡ್ ಕೊಟ್ಟಾರ, ವಾಸಕ್ಕೆ ಶೆಡ್ ಕೊಟ್ಟಾರ, ಹೊಟ್ಟಿಗೆ ಫುಡ್ ಕೊಟ್ಟಾರ, ವಿದ್ಯಾಭ್ಯಾಸಕ್ಕೆ ದುಡ್ಡು ಕೊಟ್ಟಾರ, ನಿದ್ದಿಗೆ ಬೆಡ್ ಕೊಟ್ಟಾರ. ಇಂಥ ಗೆಟಪ್ ಕೊಟ್ಟವ್ರು ನೀ ಗೆಟೌಟ್ ಅಂದೆಪ್ಪ ಅಂತಂದ್ರ ನೀ ಮಗ ಅಲ್ಲ, ನಾಲಾಯಕ ಮಗ ಅಂತ ತಿಳ್ಕೊಂಡು ಹೇಳ್ತಾರೆ. ಮಗ ಅಲ್ಲ ನೀನು, ನಾಲಾಯಕ ಮಗ ಅಂತ ತಿಳ್ಕೊಂಡು ಹೇಳ್ತಾರೆ. ತಂದೆ ತಾಯಿ ಇಲ್ಲಪ್ಪ ಅಂತಂದ್ರೆ ನಾವ್ ಇರಾಕ್ ಸಾಧ್ಯ ಆಕಿತ್ತನ್ರಿ? ತಲೆ ಹೊಲಸಾಗಿತ್ತಂದ್ರೆ ಅವ್ವ ನೆನಪು ಬರ್ತಾಳ, ಸೀಗಿ ಪುಡಿ ಹಚ್ಚಿ ತಲೆ ತೊಳಿತಾಳ. ಹೊಟ್ಟೆ ಹಸಿತಪ್ಪ ಅಂತಂದ್ರೆ ತಾಯಿ ನೆನಪಿಗೆ ಬರ್ತಾಳ. ಏನೋ ಒಂದಿಷ್ಟು ಸಣ್ಣ ಪುಟ್ಟ ಕೆಲಸ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ತಾಯಿ ನೆನಪಿಗೆ ಬರ್ತಾಳ. ಹೌದಿಲ್ಲ? ಅದೇ ಅಂಗಿ ಬೇಕಾಗಿತ್ತು, ಪ್ಯಾಂಟ್ ಬೇಕಾಗಿತ್ತು, ಏನೋ ಒಂದಿಷ್ಟು ರೊಕ್ಕ ಬೇಕಾಗಿತ್ತು ಅಂದ್ರೆ ಅಪ್ಪ ನೆನಪಿಗೆ ಬರ್ತಾನ. ಸಾಲಿ ಫೀ ತುಂಬಬೇಕಾಗಿತ್ತು, ಏನೋ ಬೂಟ್ ತಗೋಬೇಕಾಗಿತ್ತು, ಏನೋ ಒಂದಿಷ್ಟು ಮಾರ್ಕೆಟಿಗೆ ಹೋಗಿ ಏನೋ ಒಂದಿಷ್ಟು ಸಾಮಾನು ತೊಗೊಂಬರ್ಬೇಕಾಗಿತ್ತಪ್ಪ ಅಂತಂದ್ರ ಅಪ್ಪ ನೆನಪಿಗೆ ಬರ್ತಾನ. ಹೌದಲ್ಲ? ಅಪ್ಪ ನೆನಪಿಗೆ ಬರ್ತಾನ. ಒಬ್ಬಾಕಿ ಇವತ್ತೇ ಹೇಳ್ತಾಳೆ, ತಂದೆ ತಾಯಿಗಳನ್ನ ನೋಡಿಕೊಳ್ತಕ್ಕಂತ ಜವಾಬ್ದಾರಿ ಪುರುಷರಿಗೆ ಇರಲಾರ್ದೆ ಮಹಿಳೆಯರಿಗಿತ್ತಪ್ಪ ಅಂತಂದ್ರೆ ಈ ನಾಡಿನೊಳಗೆ ರುದ್ರಾಶ್ರಮ ಇರ್ತಿದ್ದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾಳೆ ಒಬ್ಬಾಕಿ ಬಾಲಕಿ. ನೋಡ್ರಿ, ಲಕ್ಷ ಕೊಟ್ಟು ಕೇಳಿ. ತಂದೆ ತಾಯಿಗಳನ್ನ ನೋಡಿಕೊಳ್ಳುವ ಜವಾಬ್ದಾರಿ ಅಂತಕ್ಕಂಥದ್ದು ಪುರುಷರಿಗೆ ಇರಲಾರ್ದೆ ಮಹಿಳೆಯರಿಗಿತ್ತಪ್ಪ ಅಂತಂದ್ರೆ ಈ ಕರ್ನಾಟಕದೊಳಗೆ ಅನಾಥಾಶ್ರಮಗಳು ಇರ್ತಿದ್ದಿಲ್ಲ ಅಂತ ತಿಳ್ಕೊಂಡು ಒಬ್ಬಾಕಿ ಬರಿತಾಳ. ಅದಕ್ಕ ಮರು ಪ್ರಶ್ನೆಯಾಗಿ ಬಾಲಕ ಬರಿತಾನಂತ, ಮದುವೆಯಾಗಿ ಹೋದ ನಂತರ ನೀನು ಅತ್ತಿ ಮಾವಂದಿರನ್ನ ಹಡದ ತಂದೆ ತಾಯಿಗಳ ಗತೆ ನೋಡಿದ್ದೆ ಕರೆಯಾಗಿತ್ತಂದ್ರೆ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನೊಳಗೆ ಅನಾಥಾಶ್ರಮಗಳು ಇರ್ತಿದ್ದಿಲ್ಲ ಅಂತ ತಿಳ್ಕೊಂಡು ಹೊಳ್ಳಿ ಹುಡುಗ ಉತ್ತರ ಬರೀತಾನ. ನೋಡ್ರಿ ಎಷ್ಟು ಚಂದ ಹೇಳ್ತಾರ, ಎಷ್ಟು ಚಂದ ಬರೀತಾರ. ತಂದೆ ತಾಯಿ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥವರಲ್ಲ. ಸ್ವರ್ಗ ಎಲ್ಲೈತಿ? ತಾಯಿಯ ಮಡಿಲೊಳಗದ. ಸ್ವರ್ಗ ಎಲ್ಲೈತಿ? ತಾಯಿಯ ಒಂದು ಪಾದದ ಕೆಳಗದ. ತಾಯಿ ಇದ್ದಾಗ ನಮಗ ಹಸಿವಿನ ಅರಿವು ಗೊತ್ತಾಗೋದಿಲ್ಲ. ತಂದೆ ಇದ್ದಾಗ ನಮಗ ಜವಾಬ್ದಾರಿಯ ಆ ಒಂದು ಕಷ್ಟ ಏನು ಅಂತಕ್ಕಂಥದ್ದು ನಮಗ್ ಗೊತ್ತಾಗೋದಿಲ್ಲ. ಇವತ್ತಿನ ದಿನಮಾನ ಹೆಂಗ್ ಬಂದದಪ್ಪ ಅಂತಂದ್ರ ತಂದೆ ತಾಯಿಗಳನ್ನ ಮಾತು ಕೇಳಲಾರ್ದ ಮಕ್ಕಳು ಇವತ್ತಿನ ದಿನಮಾನ ಹೆಂಗ್ ಬಂದೈತಪ್ಪ ಅಂತಂದ್ರ ತಾಯಿ ಉದ್ದ ಎದಿ ಉದ್ದ ಬೆಳೆದ ಮೇಲೆ ತಂದೆ ತಾಯಿಯರನ್ನ ಎದಿ ಮೇಲಿನ ಅಂಗಿ ಹಿಡಿದ ಹೊರಗಾಗ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ದಿನಮಾನದೊಳಗೆ ನಾವೆಲ್ಲರೂ ಕೂಡ ನೋಡಾಕತ್ತೀವಿ. ಕಾರಣ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತಯ್ಯ ಅಂತ ಹೇಳ್ತಾರಲ್ಲ. ಸಣ್ಣವರಿದ್ದಾಗ ಅವರಿಗೆ ಒಳ್ಳೆ ರೀತಿ ಸಂಸ್ಕಾರ ಅಂತಕ್ಕಂಥದ್ದು ಕೊಡಲಾರ್ದಕ್ಕೆ ಇವತ್ತಿನ ದಿವಸ ತಂದೆ ತಾಯಿಗಳಾದಕ್ಕಂಥವ್ರು ಬೀದಿ ಪಾಲಿಗೆ ಬಂದಾರ. ಅನಾಥಾಶ್ರಮಗಳು ಅಂತಕ್ಕಂಥವು ಹೆಚ್ಚಾಗ್ಯಾವ. ತಂದೆ ತಾಯಿಗಳ ಉಪಕಾರ ಅಂತಕ್ಕಂಥದ್ದು ಬಹಳ ಅದಪ್ಪ ನಮ್ಮ ಮ್ಯಾಲ. ನಾವೆಲ್ಲ ಕೇಳ್ತೀವಿ, ಇವತ್ತಿನ ದಿವಸ ಏನ್ ಕೇಳ್ತೀವಪ್ಪ ಅಂತಂದ್ರೆ ತಂದೆ ತಾಯಿಗಳ ನಮಗಾಗಿ ಏನ್ ಮಾಡ್ಯಾರ, ಉಪಕಾರಕ್ಕೆ ಮಾಡ್ಯಾರ ಏನೋ, ಬೇಕಾಗಿ ಮಾಡ್ಯಾರ ಏನೋ ಅಂತ ನಾವೆಲ್ಲ ಕೇಳ್ತೀವಲ್ಲ. ಇವತ್ತಿನ ದಿವಸ ತಂದೆ ತಾಯಿಗಳಿಗೆ ಉಪಕಾರಕ್ಕೆ ಮಾಡೋದಿಲ್ಲ, ಬೇಕಾಗಿ ಮಾಡೋದಿಲ್ಲ. ನಾ ಇರುತ್ತನ ನನ್ನ ಮಕ್ಕಳಿಗೆ ಯಾವುದು ಕಷ್ಟ ಬರಬಾರ್ದು, ಯಾವುದು ನೋವು ಆಗಬಾರ್ದು, ಯಾವುದು ತೊಂದರೆ ಆಗಬಾರ್ದು. ಅವ್ರು ಒಂದಿಷ್ಟು ಕಣ್ಣಾಗ ನೀರ್ ಬಂತಪ್ಪ ಅಂತಂದ್ರ ನನ್ನ ಕಣ್ಣಾಗ ನೀರ್ ಬಂದಂಗ ನನ್ನ ಮಕ್ಕಳನ್ನ ಇರುತ್ತನ ಬಹಳ ಚಂದ ಇರ್ಬೇಕು, ಆನಂದದಿಂದ ಇರ್ಬೇಕಂತ ತಿಳ್ಕೊಂಡು ತಾಯಿ ಎಷ್ಟೋ ಕಷ್ಟ ಆದ್ರು, ಎಷ್ಟೋ ನೋವಾದ್ರು, ಎಷ್ಟೋ ತ್ರಾಸ ಆದ್ರು ತಾಯಿ ಕುಂದರ್ಲಾರ್ದ ಮಕ್ಕಳಿಗೆ 10 ಗಂಟೆ ಅನುಗುಣದನ ಏನ್ ಮಾಡ್ತಾಳ, ಡಬ್ಬಿ ಕೊಟ್ಕೊಡ್ತಾಳ. ಯಾಕ ನನ್ನ ಮಗ ಮಧ್ಯಾಹ್ನ ಹಸಿತಾಣ ಉಂತಾನ ಅಂತ ತಿಳ್ಕೊಂಡು, ಮಗಳ ಹಸಿತಾಳ ಉಂತಾನ ಅಂತ ತಿಳ್ಕೊಂಡು ತಾಯಿ ಆಗಿರ್ತಕ್ಕಂಥವಳು ಏನ್ ಮಾಡ್ತಾಳ, ಬೆಳಿಗ್ಗೆ ಆಕಿಗೆ ಆರಾಮ ಐತೋ ಇಲ್ಲೋ, ಆಕಿ ಕೈಕಾಲ್ ನೆಟ್ಟಗದಾವೋ ಇಲ್ಲೋ, ಆಕಿಗೆ ಎದ್ದು ಅಡ್ಡಾಡಕ್ ಬರ್ತೈತೋ ಇಲ್ಲೋ ಅಂತ ತಿಳ್ಕೊಂಡು
ಏನೋ ಗೊತ್ತಿರ್ಲಾರ್ದಂತ ನನ್ನ ಮಕ್ಕಳು ಆರಾಮಿರ್ಲಿ, ಅವ್ರು ಉಣ್ಲಿ ತಿನ್ಲಿ ಅಂತ ತಿಳ್ಕೊಂಡು ತಾಯಿ ಏನ್ ಮಾಡ್ತಾಳೆ, ಬೆಳಗ್ಗೆ ಎದ್ದು ಅಡಿಗೆ ಮಾಡಿಕೊಟ್ಟು ಕಳಿಸ್ತಾಳ. ತಾಯಿಯ ಕಿಮ್ಮತ್ತು ನಮಗೆ ಯಾವಾಗ ಗೊತ್ತಾಗ್ತದಪ್ಪ ಅಂತಂದ್ರ ಮದುವೆಯಾಗಿ ಹೋದ ಮೇಲೆ ಹೆಣ್ಣು ಮಕ್ಕಳಿಗೆ ಗೊತ್ತಾಗ್ತದ. ತಾಯಿ ಸತ್ತ ಮೇಲೆ ಇರುವಂತ ಗಂಡು ಮಕ್ಕಳಿಗೆ ಮನೆಯಾಗ ತಾಯಿಯ ಕಿಮ್ಮತ್ತು ಅಂತಕ್ಕಂಥದ್ದು ಗೊತ್ತಾಗ್ತದ. ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಅಮ್ಮ ಎಂದರೆ ಮೈ ಮಣವೆಲ್ಲ ಹೂವಾಗೋದು ಅಂತ ತಿಳ್ಕೊಂಡು ಹೇಳ್ತಾರೆ. ಮೈ ಮಣವೆಲ್ಲ ಹೂವಾಗೋದು ಅಂತ ತಿಳ್ಕೊಂಡು ಹೇಳ್ತಾರೆ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ತಾಯಿಯ ತ್ಯಾಗ, ತಾಯಿಯ ಋಣ ಎಂತದಪ್ಪ ಅಂತಂದ್ರೆ, ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ದೊಡ್ಡವರಾದ್ಮೇಲೆ ಯವ್ವ ನಿನ್ನ ಋಣ ತೀರ್ಸೋದು ನನ್ನ ಕಡೆಯಿಂದ ಆಗೋದಿಲ್ಲ, ನಿನ್ನ ಋಣ ತೀರ್ಸಾಕ ನನ್ನ ಕಡೆ ಆಗೋದಿಲ್ಲ, 3 ತಿಂಗಳ ಕಷ್ಟಪಟ್ಟು ದುಡಿದು ಎಲ್ಲ ಮಾಡಿನವ, ತಗೋ ಈ ದುಡ್ಡನ್ನ ತಗೋ, ನಾ ದುಡ್ದಿರ್ತಕ್ಕಂಥ ದುಡ್ಡು ಈ 300 ರೂಪಾಯಿ ಅದಾವ, ಇದರಿಂದ ನಿನ್ನ ಋಣ ತೀರ್ಸಕ್ ಆಗೋದಿಲ್ಲ, ಅದನ್ನ ನನ್ನ ಸಮಾಜ ಸೇವೆಗೆ ನನ್ನನ್ನು ಬಿಟ್ಟು ಬಿಡು ಅಂತ ತಿಳ್ಕೊಂಡು ಅಂತ ಮಹಾತ್ಮರೇ ಶಿವಯೋಗಿಗಳೇ ತಾಯಿಗೆ ಒಲದಾರ ಮಣದಾರ ಆ ತಾಯಿಯ ಋಣವನ್ನ ತೀರ್ಸಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ಅವರೇ ಹೇಳ್ಯಾರಪ್ಪ ಅಂದ್ಮೇಲೆ ನಾವು ನೀವ ಯಾ ಲೆಕ್ಕವ? ತಾಯಿ ಅಂತಕ್ಕಂಥದ್ದು ಬಹಳ ದೊಡ್ಡವಳು, ತಾಯಿ ಅಂತಕ್ಕಂಥದ್ದು ಬಹಳ ದೊಡ್ಡವಳು. ದೇವರು ಗುಡಿಯಲ್ಲಿರುವನೆಂದು ನಂಬಿ ಕೈ ಎತ್ತಿ ಮುಗಿದರೆ ಸಿಗದು ನಿನಗೂ ಫಲ. ನೋಡ್ರಿ ಎಷ್ಟು ಚಂದ ಹೇಳ್ತಾನೆ. ಹೆತ್ತ ತಾಯಿಯನ್ನು ಬಿಟ್ಟು ಕಾಣದ ದೇವರಿಗೆ ಕೈ ಎತ್ತಿ ಮುಗಿದರೆ ಸಿಗದು ನಿನಗೆ ಫಲ. ಕಣ್ಣಿಗೆ ಕಾಣುವ ತಾಯಿಯನ್ನು ದೇವರೆಂದು ಪೂಜಿಸು ನೋಡು, ಸಿಗುವುದು ನಿನಗೆ ಮುಕ್ತಿ ಫಲ ಅಂತ ತಿಳ್ಕೊಂಡು ಒಬ್ಬ ಜ್ಞಾನಿ ಹೇಳ್ತಾನೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು. ಅದಕ್ಕೆ ತಂದೆ ತಾಯಿಗಳಿದ್ದಾಗಲೇ ನಮ್ಮ ಬದುಕನ್ನು ನಾವು ಸೃಷ್ಟಿಯನ್ನು ಮಾಡ್ಕೊಳ್ಬೇಕು. ತಂದೆ ತಾಯಿಗಳಿಗಿಂತ ನಮಗ ಮೇಲೆ ಮತ್ತೊಬ್ಬರು ಯಾರು ಕೂಡ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತಿನ ಪುರಾಣದೊಳಗೆ ತಾಯಿಯ ಋಣ ಮಹಾತ್ಮರ ಜನನ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಇವತ್ತು ನೋಡೇವಿ ಅಂತಕ್ಕಂಥ ಮಾತನ್ನ ಹೇಳ್ತಾ